Hello, Makla. I hope all of you doing good. Welcome back to Vedanta Karnataka channel, students. I am a biology master teacher, Basavaraj Sir. ಇವತ್ತು ನಾವು ಟಾಪ್ 100 ಅಂತ ಹೇಳಕ್ ಅಷ್ಟ ಸ್ಟೂಡೆಂಟ್ಸ್ ಹೇಳ್ಬೇಕಂದ್ರೆ ಇವತ್ತು ನಾವು ಆಲ್ಮೋಸ್ಟ್ ಒಂದು ಅಬ್ಬಬ್ಬ ಅಂತ ಅಂದ್ರೆ ಒಂದು 300 to 400 ಕ್ವಶನ್ಸ್ ನ ಇವತ್ತು ನಾವು ಸಾಲ್ವ್ ಮಾಡ್ತಿದೀವಿ ಲೈವ್ ಆಗಿ. ಆ 300 to 400 ಕ್ವಶನ್ಸ್ ಅಲ್ಲಿ MCQ ನೇ ಆಲ್ಮೋಸ್ಟ್ ಎಲ್ಲ MCQs ಇರುತ್ತೆ. ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಚಾಪ್ಟರ್ ಇಂದ MCQ ಬಂದೇ ಬರುತ್ತೆ, ನಿಮ್ಗೆ ಗೊತ್ತು. ಸೊ ಅಬ್ಬಬ್ಬ ಹೇಳಕ್ ಹೋದ್ರೆ ಒಂದು 200 or 300 MCQs ತಗೊಂಬಂದಿ ನಿಮ್ಗೋಸ್ಕರ ನಾನು. ಸೊ ಇವತ್ತಿನ ಕ್ಲಾಸ್ ನಾವು ಸ್ಟಾರ್ಟಿಂಗ್ 1.5 hour ಅನ್ಕೊಳ್ಳಿ. ಸ್ಟಾರ್ಟಿಂಗ್ 1.5 hour ಓನ್ಲಿ MCQ. ಯಾಕೆ ಗೊತ್ತಾ ಸ್ಟೂಡೆಂಟ್ಸ್, ಯಾಕೆ ಗೊತ್ತಾ? ನೀವು ಬ್ಲೂ ಪ್ರಿಂಟ್ ಚೆಕ್ ಮಾಡಿದ್ರೆ, ನಿಮ್ದು ಬ್ಲೂ ಪ್ರಿಂಟ್ ನ ಚೆಕ್ ಮಾಡಿದ್ರೆ ಎವ್ರಿ ಸಿಂಗಲ್ ಚಾಪ್ಟರ್ ನೋಡಿ ಸ್ಟೂಡೆಂಟ್ಸ್, ಎವ್ರಿ ಸಿಂಗಲ್ ಚಾಪ್ಟರ್ ಅಲ್ಲಿ ನಿಮ್ಗೆ 1 mark ಕ್ವೆಶನ್ ಅಂತ ಇದ್ದೇ ಇದೆ. ಎಸ್ ಆರ್ ನೋ? ನಿಮ್ಗೆ ಎವ್ರಿ ಸಿಂಗಲ್ ಚಾಪ್ಟರ್ ಅಲ್ಲಿ 1 mark ಕ್ವೆಶನ್ ಇದೆ. ನಿಮ್ಗೆ ಎಲ್ಲರಿಗೂ ಕೂಡ ಇದೆ 1 mark ಕ್ವೆಶನ್, ರೈಟ್? ಈ 1 mark ಕ್ವೆಶನ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಏನ್ ಬೇಕಾದ್ರೆ ಬರ್ಬೋದು. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಎನಿ ಟೈಪ್ ಆಫ್ ಕ್ವೆಶನ್ ಇನ್ 1 mark. ಹೌದಾ ಸ್ಟೂಡೆಂಟ್ಸ್? ಗುಡ್ ಈವ್ನಿಂಗ್ ಪ್ರಿಯಾಂಕಾ, ಗುಡ್ ಈವ್ನಿಂಗ್ ಶಂಕರ್, ಗುಡ್ ಈವ್ನಿಂಗ್ ಸುದೀಪ್, ಗುಡ್ ಈವ್ನಿಂಗ್ ವರಲಕ್ಷ್ಮಿ, ಎಲ್ಲರಿಗೂ ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಸೊ ನೀವು 1 mark ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಮಾಡ್ಲೇಬೇಕಾ ಸ್ಟೂಡೆಂಟ್ಸ್? ನೀವು ಮಾಡ್ಲೇಬೇಕು. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಎಸ್ ಆರ್ ನೋ? ಸೊ ಇವತ್ತಿನ ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ನಾವು ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಯಾವ್ದೇ ತರದ್ದು MCQ ನಿಮ್ಗೆ ಬರ್ಬೋದಲ್ಲ ಅದನ್ನ ಸಾಲ್ವ್ ಮಾಡೋದ. ಸ್ಟೂಡೆಂಟ್ಸ್, ಆಲ್ ಆಫ್ ಯು ರೆಡಿ ಸ್ಟೂಡೆಂಟ್ಸ್? ಡೋಂಟ್ ವರಿ, ನಿಮ್ಗೆ PDF ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿದ್ದೀನಿ ಆಮೇಲೆ ನಾನು. ಸೊ ನೀವೆಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ಇಂದ ಈಸಿಯಾಗಿ PDF ಸ್ಟೂಡೆಂಟ್ಸ್ ಡೌನ್ ಮಾಡ್ಕೋಬಹುದು. ಎಸ್, ದಿಸ್ ವಿಡಿಯೋ ಇಸ್ ಇನಫ್ ಸ್ಟೂಡೆಂಟ್ಸ್. ನೀವು ಅಕಸ್ಮಾತ್ ಇದು ಒಂದೇ ವಿಡಿಯೋ ನೋಡ್ಕೊಂಡು ಹೋಗಿ ಸಾಕು, ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ದಟ್ ಇಸ್ ಮೈ ಗ್ಯಾರಂಟಿ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ದಿಸ್ ವಿಡಿಯೋ ಇಸ್ ದ ಅಲ್ಟಿಮೇಟ್ ವಿಡಿಯೋ ಫಾರ್ ಆಲ್ ಆಫ್ ಯು. ಓಕೆ, ಸೊ ಇದೊಂದು 3 hours ಆಗಿರುತ್ತೆ. ಸೊ ನೀವೆಲ್ಲರೂ ಕೂಡ ಪ್ಲೀಸ್ ಸೆಷನ್ ನ ಎಂಡ್ ವರ್ಗು ನೋಡಿ, ಮಧ್ಯಲೆಲ್ಲೂ ಬಿಟ್ಟು ಹೋಗ್ಬೇಡಿ. ನಂದು ಅದೇ ಒಂದು ರಿಕ್ವೆಸ್ಟ್ ಸ್ಟೂಡೆಂಟ್ಸ್ ನಿಮ್ಗೆ. ನಂದು ಒಂದೇ ರಿಕ್ವೆಸ್ಟ್, ಪ್ಲೀಸ್ ಈ ವಿಡಿಯೋನ ಎಂಡ್ ವರ್ಗು ನೋಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಓಕೆನಾ? ಎಂಡ್ ವರ್ಗು ನೋಡೋದು ಮರಿಬೇಡಿ, ಹಂಗೆ ವಿಡಿಯೋ ಲೈಕ್ ಮಾಡ್ಬಿಡಿ ಸ್ಟೂಡೆಂಟ್ಸ್. ಓಕೆನಾ? ಸೊ ಬನ್ನಿ ಸ್ಟೂಡೆಂಟ್ಸ್, ಈಗ ಫಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. ಬೇಗ ಆನ್ಸರ್ ಬರ್ಲಿ ಸ್ಟೂಡೆಂಟ್ಸ್, ನಮ್ಗೆ ಬೇಗ ಆನ್ಸರ್ ಬರ್ಲಿ. ಆಲ್ ಆಫ್ ಯು ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ಗುಡ್ ಈವ್ನಿಂಗ್ ಗುರುರಾಜ್. ಅಗೇನ್ ಸ್ಟೂಡೆಂಟ್ಸ್, ನಿಮ್ KCET ಕೂಡ ಯೂಸ್ ಆಗುತ್ತೆ, ಇದು KCET ಎಕ್ಸಾಮ್ಗೂ ಕೂಡ ಯೂಸ್ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ನಾಳೆ ಕೆಮಿಸ್ಟ್ರಿ ಪ್ರಿಪರೇಟರಿನಾ? ಓಕೆ, ಸೊ ಸ್ಟೂಡೆಂಟ್ಸ್ ಕೆಮಿಸ್ಟ್ರಿ ಪ್ರಿಪರೇಟರಿ ಕೆಮಿಸ್ಟ್ರಿ ಓದ್ಕೊಳ್ಳಿ ಪ್ಲೀಸ್. ರೈಟ್, ಕೆಮಿಸ್ಟ್ರಿ ಓದ್ಕೊಳ್ಳಿ ಪ್ಲೀಸ್, ಎಲ್ಲರೂ ಕೂಡ ಕೆಮಿಸ್ಟ್ರಿ ಇದ್ರೆ. ಬಟ್ ಇದು ಬಯಾಲಜಿಗೆ ಅಲ್ಟಿಮೇಟ್ ವಿಡಿಯೋ ಸ್ಟೂಡೆಂಟ್ಸ್. ಬಯಾಲಜಿಗೆ ಇದಕ್ಕಿಂತ ಬೇರೆ ವಿಡಿಯೋ ನಿಮ್ಗೆ ಬೇಕಾಗಿಲ್ಲ. ಈ ಒಂದು ವಿಡಿಯೋ ನೀವು ಅಕಸ್ಮಾತ್ ಕಲ್ತ್ಕೊಂಡ್ಬಿಟ್ರೆ ಬಯಾಲಜಿ ನಿಮ್ಗೆ ಔಟ್ ಆಫ್ ಔಟ್ ಬಂದೇ ಬರುತ್ತೆ. ಸ್ಟಾರ್ಟ್ ಮಾಡಿ ಬೇಗ. ಓಕೆ ಸ್ಟೂಡೆಂಟ್, ನನ್ನ ಟೀ ಕಾಫಿ ಎಲ್ಲ ಆಯ್ತು ಸ್ಟೂಡೆಂಟ್ಸ್, ನಂದು ಟೀ ಕಾಫಿ ಎಲ್ಲ ಆಯ್ತು. ಐ ಹೋಪ್ ನಿಮ್ ಎಲ್ಲಾದ್ರೂ ಕೂಡ ಟೀ ಕಾಫಿ ಆಗಿದೆ. ಸೊ ಬನ್ನಿ ಸ್ಟೂಡೆಂಟ್, ಸ್ಟಾರ್ಟ್ ಮಾಡದ. ಫಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. ಸ್ಟೂಡೆಂಟ್ ಯಾರು ಆನ್ಸರ್ ಹೇಳ್ತೀರಾ ಬೇಗ? ಸ್ಟೂಡೆಂಟ್ ನನ್ನ ಆನ್ಸರ್ ಬರ್ಲಿ, ಬೇಗ ಆನ್ಸರ್ ಬೇಕು ನಂಗೆ ಈಗ. ಆಲ್ ಆಫ್ ಯು ನಂಗೆ ಫಸ್ಟ್ ಕ್ವೆಶನ್ ಆನ್ಸರ್ ಬೇಕು. ಎಲ್ಲರೂ ಕೂಡ ನೀವು ಟ್ರೈ ಮಾಡ್ಬೇಕು. ನಿಮ್ಗೆ ಆನ್ಸರ್ ಬರುತ್ತಾ ಬರಲ್ಲ ಡಸಂಟ್ ಮ್ಯಾಟರ್. ಯಾಕಂದ್ರೆ ನೀವು ಕ್ಲಾಸ್ ಅಲ್ಲಿ ಕುಂತಾಗ ಅಟೆಂಪ್ಟ್ ಮಾಡೋದು ಮೋರ್ ಇಂಪಾರ್ಟೆಂಟ್. ಸೊ ಎವ್ರಿ ಸಿಂಗಲ್ ಸ್ಟೂಡೆಂಟ್ ಪ್ಲೀಸ್ ಅಟೆಂಪ್ಟ್ ಮಾಡಿ ಸ್ಟೂಡೆಂಟ್ಸ್, ಪ್ಲೀಸ್ ಅಟೆಂಪ್ಟ್ ಮಾಡಿ. ಆಲ್ ಆಫ್ ಯು ಸ್ಟೂಡೆಂಟ್ಸ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಎಲ್ಲರೂ ಕೂಡ ಪ್ಲೀಸ್ ಅಟೆಂಪ್ಟ್ ಮಾಡಿ. ಡಸಂಟ್ ಮ್ಯಾಟರ್, ನಿಮ್ಗೆ ಬರುತ್ತೆ ಬರಲ್ಲ ಡಸಂಟ್ ಮ್ಯಾಟರ್, ಟ್ರೈ ಮಾಡ್ಬೇಕು ಎಲ್ಲರೂ ಕೂಡ. ನೋಡಿ, the innermost layer tapetum function is students. What is the function of tapetum? Students, ನಿಮ್ಮೆಲ್ಲರಿಗೂ ಗೊತ್ತು, there are 4 layers: epidermis, endothelium, middle layer, tapetum. ಇದರಲ್ಲಿ ಎಲ್ಲಕ್ಕಿಂತ ಸ್ಟೂಡೆಂಟ್ಸ್ tapetum function ಏನು? ಆಲ್ ಆಫ್ ಯು ಏನು tapetum function ಸ್ಟೂಡೆಂಟ್ಸ್? ಬೇಗ ಹೇಳಿ. ನ್ಯೂಟ್ರಿಷನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, ನಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ಎಲ್ಲ ಕ್ವೆಶನ್ ಮೇಲೆ. MCQs ಪಟ ಅಂತ ಮುಗಿಬೇಕು. ಎಲ್ಲರೂ ಕೂಡ ಏನ್ ಮಾಡ್ಬೇಕು? ನೀವು MCQ ಆನ್ಸರ್ಸ್ ನ ಪಟ ಅಂತ ಹಾಕ್ಬೇಕು ಆನ್ಸರ್ ಎಲ್ಲರೂ ಕೂಡ ಬೇಗ. Now, which part of the pollen grain divides to form 2 male gametes? So ಯಾವ ಸೆಲ್ 2 ಮೇಲ್ ಗ್ಯಾಮೆಟ್ ಕನ್ವರ್ಟ್ ಆಗುತ್ತೆ? ಬೇಗ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿದ್ರೆ ದಿಸ್ ಇಸ್ ಅ pollen grain. ಈ pollen grain ಅಲ್ಲಿ there are 2 cells. ಹೌದಾ? ಒಂದು pollen grain ಒಳಗೆ there are 2 cells. One is a very tiny cell, one is a large cell, tiny cell. ಅದರ ನ್ಯೂಕ್ಲಿಯಸ್. ಈಗ ಈ ಟೈನಿ ಸೆಲ್ ಇಸ್ ಕಾಲ್ಡ್ ಜನರೇಟಿವ್ ಸೆಲ್. ಈ ಜನರೇಟಿವ್ ಸೆಲ್ ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ ಆಗುತ್ತೆ. ಸೊ ನಿಮ್ಗೆ ಆನ್ಸರ್ ಬಂತು. ನೆಕ್ಸ್ಟ್ 2 ಕ್ವೆಶನ್ಸ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ಬೇಗ ಸ್ಟೂಡೆಂಟ್ಸ್, ಅಟೆಂಪ್ಟ್ ಒಂದು ಮಾಡ್ಬೇಕು. ನೀವೆಲ್ಲರೂ ಕೂಡ ಅಟೆಂಪ್ಟ್ ಒಂದು ಮಾಡ್ಲೇಬೇಕು. ಡಸಂಟ್ ಮ್ಯಾಟರ್, ನಿಮ್ಗೆ ಆನ್ಸರ್ ಬರುತ್ತೆ ಬರಲ್ಲ ಮ್ಯಾಟರ್ ಆಗಲ್ಲ. ಅಕಸ್ಮಾತ್ ನೀವು ಕ್ಲಾಸ್ ಅಟೆಂಪ್ಟ್ ಮಾಡಿ ತಪ್ಪು ಮಾಡಿದ್ರೆ ಒಳ್ಳೇದು, ಎಕ್ಸಾಮ್ ಅಲ್ಲಿ ತಪ್ಪು ಮಾಡಲ್ಲ ನೀವು. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಆನ್ ದ ಬೋರ್ಡ್. The male gametophyte in angiosperms is represented by.
ಮೇಲ್ ಗೆಮಿಟೋಫೈಟ್ ಸ್ಟೂಡೆಂಟ್ಸ್. ಮೇಲ್ ಗೆಮಿಟೋಫೈಟ್ ಏನು? ಪೋಲಂಗ್ರೇನು. ಪೋಲಂಗ್ರೇನ್ ತಾನೆ? ಪೋಲಂಗ್ರೇನು. ದೆನ್ ವಾಟ್ ಇಸ್ ಫೀಮೇಲ್ ಗೆಮಿಟೋಫೈಟ್ ಸ್ಟೂಡೆಂಟ್ಸ್? ಫೀಮೇಲ್ ಗೆಮಿಟೋಫೈಟ್ ಇಸ್ ದ ಎಂಬ್ರಿಯೋ ಸ್ಯಾಕ್. ಹೌದಾ? Female gametophyte is the embryo sac. This is the male gametophyte. Now students, next question on the board. Next question on the board students. ನಿಮಗೆ ಈಗ every single slide ಅಲ್ಲಿ ನಿಮಗೆ ಎರಡು ಕ್ವೆಶ್ಚನ್ ಇರುತ್ತೆ. ಸೊ ನನಗೆ ಎರಡು ಆನ್ಸರ್ ಬೇಕು. ನನಗೆ ಏನ್ ಬೇಕು ಈಗ? ಎರಡು ಆನ್ಸರ್ ಬೇಕು. ಟು ಆನ್ಸರ್ಸ್. All of you. Next question on the board. What is the function of filiform apparatus in an angiosperm embryo sac? ನಿಮ್ಗೆ ಎಲ್ಲರಿಗೂ ಗೊತ್ತು, the embryo sac is this. So no, this is the embryo sac. ಈಗ ಈ embryo students, ಈ embryo sac ಅಲ್ಲಿ ಇಲ್ಲಿ you can notice there are two egg cells. See, there is two synergids and one egg cell. ಈ ಎರಡು synergids ಒಳಗಡೆ there is something called as filiform apparatus ಅಂತ. Filiform apparatus. ಈ filiform apparatus function in students bring about opening of the pollen tube, guide the pollen tube into the synergids, prevent the entry of more than one pollen tube. Illa students, it helps in guiding the pollen tube. It helps in guiding the pollen tube. Okay students, next two questions on the board students. Go. All of you, try madi students, try madi. What is Parthenocarpy? What is Apomixis? All of you. What is Parthenocarpy? What is Apomixis? All of you. Students, ಈ ತರ ಫಸ್ಟ್ PUC ಬರುತ್ತೆ. ಈ ತರ ಸೇಮ್ ವಿಡಿಯೋ ಫಸ್ಟ್ PUC ಕೂಡ ಬರುತ್ತೆ. ನೀವಲ್ಲಿ ಫಸ್ಟ್ PUC ಮಕ್ಕಳು ಒಂದ್ ವಿಡಿಯೋ ನೋಡಿದ್ರೆ ಸಾಕು, ಎಲ್ಲ ನಿಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ. ಓಕೆನಾ? ಸೊ ಇದೇ ತರ ಫಸ್ಟ್ PUC ಬರ್ತಿದೆ, ಚಿಂತೆ ಮಾಡಬೇಡಿ ಸ್ಟೂಡೆಂಟ್ಸ್, ಬರ್ತಾ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ವಾಟ್ ಇಸ್ ಪಾರ್ಥೆನೋಕಾರ್ಪಿ? ಏನಪ್ಪಾ? ಸೀಡ್ಲೆಸ್ ಫ್ರೂಟ್ ಫಾರ್ಮೇಶನ್? ಹೌದು. ಏನು? ಪಾರ್ಥೆನೋಕಾರ್ಪಿ ಇಸ್ ದ ಪ್ರಾಸೆಸ್ ವೇರ್ ಫ್ರೂಟ್ ಫಾರ್ಮೇಶನ್ ಹ್ಯಾಪನ್ಸ್. ಫ್ರೂಟ್ ಫಾರ್ಮ್ ಆಗುತ್ತೆ, ಬಟ್ ವಿತೌಟ್ ಫರ್ಟಿಲೈಸೇಷನ್. ವಿತೌಟ್ ಫರ್ಟಿಲೈಸೇಷನ್ ಫ್ರೂಟ್ ಫಾರ್ಮೇಶನ್ ಆಗ್ತಾ ಇದೆ. ಈ ಫ್ರೂಟ್ ಫಾರ್ಮ್ ಆಗುತ್ತಲ್ಲ, that is usually seedless fruit. ಒಂದು ಎಕ್ಸಾಂಪಲ್ ಕೊಡ್ಲಾ? ಬನಾನಾ ಆಗಿರ್ಬೋದು, ಗ್ರೇಪ್ಸ್ ಆಗಿರ್ಬೋದು, ವಾಟರ್ಮೆಲನ್ ಆಗಿರ್ಬೋದು, ಎಕ್ಸಾಂಪಲ್ಸ್. ನೆಕ್ಸ್ಟ್, ವಾಟ್ ಇಸ್ ಅಪೋಮಿಕ್ಸಿಸ್? ಫಾರ್ಮೇಶನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಹೌದು, ಫಾರ್ಮೇಶನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಓಕೆನಾ? ಫಾರ್ಮೇಶನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ವೆರಿ ಗುಡ್ ಸ್ಟೂಡೆಂಟ್ಸ್, ನೀವೆಲ್ಲ ಆನ್ಸರ್ ಮಾಡ್ತಿರೋ. ವೆರಿ ಗುಡ್, ವೆರಿ ಗುಡ್ ಆನ್ಸರ್ ಮಾಡ್ತಿರೋರು. ನೆಕ್ಸ್ಟ್ ಕ್ವೆಶ್ಚನ್ಸ್ ಆನ್ ದ ಬೋರ್ಡ್. ವಾಟ್ ಇಸ್ ಕ್ಲೀಸ್ಟೋಗ್ಯಾಮಿ? Okay, what is cleistogamy students? Self pollination in closed flowers, cross pollination, pollinated by insects, pollinated by water. Students, the examples ಕೊಡ್ತೀನಿ ಕೇಳಿಸ್ಕೊಳ್ಳಿ. There is something called as viola, oxalis and comminalia. Viola, oxalis, comminalia. ಏನಿದು? Cleistogamy flowers are the flowers which do not open. ಈ flowers open ಆಗಲ್ಲ. These flowers are present underground ಇರುತ್ತೆ ಫ್ಲವರ್ಸ್. ಓಕೆನಾ? ಸೊ ಅಲ್ಲೇನಾಗುತ್ತೆ, ಈ ಫ್ಲವರ್ಸ್ ಓಪನ್ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಫ್ಲವರ್ಸ್ ಓಪನ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗ್ತಾ ಇರುತ್ತೆ. ಅಂಡ್ ಅಶ್ಯೂರ್ಡ್ ಸೆಟ್ ಆಫ್ ಸೀಡ್ ಸಿಗುತ್ತೆ ನಿಮ್ಗಲ್ಲಿ. ಓಕೆನಾ? ನೌ ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. A typical female gametophyte is? A typical female gametophyte. Students, again, female gametophyte is nothing but the embryo sac. ಹೌದು, it is nothing but a embryo sac. ಈಗ ನೀವು ನೋಟಿಸ್ ಮಾಡಿ ಸ್ಟೂಡೆಂಟ್ಸ್, ಈಗ ನೀವು ನೋಟಿಸ್ ಮಾಡಿದ್ರೆ how many cells and how many nuclei are present in a embryo sac ಅಂತ ಕೇಳಬಹುದು ನಿಮ್ ಕ್ವೆಶ್ಚನ್. ಈ ತರ ಸ್ಟೂಡೆಂಟ್ಸ್, how many cells count ಮಾಡಿ ಫಸ್ಟ್. how many cells count ಮಾಡಿ? 1 2 3 4 5 6 7. in total 7 cells ಇದೆ ಇಲ್ಲಿ. there is 7 cells show. ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ಏನು ಮಧ್ಯದೇನಿದು? 2 polar ನ್ಯೂಕ್ಲಿಯಾ. ಇದು 2 polar ನ್ಯೂಕ್ಲಿಯಾ ಒಟ್ಟಿಗೆ ಜಾಯಿನ್ ಆಗ್ಬಿಟ್ಟು ಒಂದು ಸೆಲ್ ಆಗುತ್ತೆ. ಸೊ ಅವಾಗೇನು 7 ಸೆಲ್ಡ್ ಆಗುತ್ತೆ. ಬಟ್ ಹೌ ಮೆನಿ ನ್ಯೂಕ್ಲಿಯಾ ಆರ್ ಪ್ರೆಸೆಂಟ್? ಹೌ ಮೆನಿ ನ್ಯೂಕ್ಲಿಯೈ? 1 2 3 4 5 6. ಎವ್ರಿ ಸಿಂಗಲ್ ಈ ಸೆಂಟ್ರಲ್ ಸೆಲ್ ಇದೆಯಲ್ಲ, ಅಲ್ಲಿ 2 ನ್ಯೂಕ್ಲಿಯಾ ಇದೆ. 7 8. ಸೊ ಇನ್ ಟೋಟಲ್ ಸ್ಟೂಡೆಂಟ್ಸ್, ಇನ್ ಟೋಟಲ್ there is nothing but 7 celled and 8 nucleated condition. All of you, ಇದರಲ್ಲಿ 7 celled ಮತ್ತೆ 8 nucleated condition ಇದೆಯಾ? 7 celled ಮತ್ತೆ 8 nucleated condition ಇದೆ. ಸೊ ಇಲ್ಲಿ ಬರೆದ್ರೆ ಮುಗಿತು ನೀವು. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ನಿಮ್ಗೆ ಇಲ್ಲಿ ಬಂತು ನೋಡಿ, ಹ್ಯೂಮನ್ ರಿಪ್ರೊಡಕ್ಷನ್ ಇಂದ. ಈಗ ಓಕೆ, ಇದು ಬಿಟ್ರೆ ಸ್ಟೂಡೆಂಟ್ಸ್, ಇದು ಬಿಟ್ರೆ ನಿಮ್ಗೆ
ಪ್ಲಾಂಟ್ ರಿಪ್ರೊಡಕ್ಷನ್ ಅಲ್ಲಿ ಇದಕ್ಕಿಂತ ಕ್ವಶನ್ಸ್ ಬರಲ್ಲ. ಒಂದ್ 2-3 ಕ್ವಶನ್ ಮೈಕ್ರೋಸ್ಪೋರೋಜೆನಿಸಿಸ್ ಮೆಗಾಸ್ಪೋರೋಜೆನ್ಸ್ ಬರ್ಬೋದು, ಬಟ್ ಅದು ಬಿಟ್ಟರೆ ದೀಸ್ ಆರ್ ದ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ ಫ್ರಮ್ ದ ಚಾಪ್ಟರ್ sexual reproduction flowering plant students. Next question on the board. Next question on the board, students. The following number of testicular lobules are present in each testis of humans. One testis ಒಳಗಡೆ how many testicular lobules are present? Students, ಬೇಗ try ಮಾಡಿ. This is a question from human reproduction. First question on the board. One testis ಒಳಗಡೆ how many testicular lobules are present, students? ಬೇಗ. All of you try ಮಾಡಿ students, try ಮಾಡಿ. How many are the students? 250 now. 250 testicular lobules. 250 testicular lobules are present. ಆಮೇಲೆ the secretion by this gland help in the lubrication of penis. Lubrication of penis during coitus. ಅಲ್ಲಿ intercourse time ಅಲ್ಲಿ ಈ gland help ಮಾಡುತ್ತೆ. All of you. ಇದಕ್ಕೆ ಆನ್ಸರ್ ಹೇಳಿ ಬೇಗ. This gland is also called as Cowper gland. Cowper gland ಕೂಡ ಕರಿತೀವಿ ನಾವು ಇದನ್ನ. That is called as bulbourethral gland, students. ನೋಡಿ ಸ್ಟೂಡೆಂಟ್ಸ್, ನೀವು ಈ ತರ ಮಾಡ್ತಾ ಹೋದ್ರೆ ಆಲ್ಮೋಸ್ಟ್ MCQs ಒಂದು 300 ಕ್ವಶನ್ಸ್ ಇದೆ ಇವತ್ತು ನಾನು ತಂದಿರೋದು. ಇವತ್ತು ನಿಮ್ಗೆ ಟೈಟಲ್ ತೋರಿಸಬಹುದು, ಟೈಟಲ್ ತೋರಿಸೋದು ನಿಮ್ಗೆ ಬೈ ಟೈಟಲ್ ಅಲ್ಲಿ ಬರೀ ನಿಮ್ಗೆ ತೋರಿಸುತ್ತೆ ಬರೀ 100 ಅಂತ. ಬಟ್ ನಾನು ನಿಜ ಹೇಳಕ್ ಹೋದ್ರೆ there are more than 300 MCQs and 100+ questions today's class. ಸೊ ಇದು ಒಂದು ವಿಡಿಯೋ ಅಕಸ್ಮಾತ್ ನೀವು ನೋಡ್ಕೊಂಡು ಹೋದ್ರೆ ನಿಮ್ ಪ್ರಿಪರೇಟರಿ ಎಕ್ಸಾಮ್ ಏನು ಫೈನಲ್ ಎಕ್ಸಾಮ್ ಪ್ರಿಪರೇಷನ್ ಕೂಡ ಇಲ್ಲಿ ಆಗ್ಬಿಡುತ್ತೆ ಇವತ್ತೆ. ಓಕೆನಾ? Now students, next question on the board. Students, next question on the board for all of you. The nourishing cells in seminiferous tubules are. Students, this right here is a seminiferous tubule. ಏನು seminiferous tubule ಇದು? ಈ seminiferous tubule ಒಳಗಡೆ ಎರಡು ತರ ಸೆಲ್ ಇರುತ್ತೆ. ಏನು? One is called as Sertoli cell or nurse cell, and the second cell is called as male germ cell or spermatogonia ಅಂತ. ಓಕೆನಾ? ಎರಡು ತರ ಸೆಲ್ ಇರುತ್ತೆ. ಇದರಲ್ಲಿ ನರ್ಸ್ ಸೆಲ್ ಇದೆಯಲ್ಲ, ಆಲ್ಸೋ ಕಾಲ್ಡ್ ಆಸ್ ಸರ್ಟೋಲಿ ಸೆಲ್, ಏನ್ ಮಾಡುತ್ತೆ? ಇದು ನ್ಯೂಟ್ರಿಷನ್ ಹೆಲ್ಪ್ ಮಾಡುತ್ತೆ, ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ. ಓಕೆನಾ? ಅದಾದ್ಮೇಲೆ ಈ ಮೇಲ್ ಜರ್ಮ್ ಸೆಲ್ ಇದೆಯಲ್ಲ, ಇದು ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಎಲ್ಲಿ? ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ. ಸೆಮಿನಿಫರಸ್ ಟ್ಯೂಬ್ಯೂಲ್ ಒಳಗಡೆ ಇದು. ಬಟ್ ಸ್ಟೂಡೆಂಟ್ಸ್ ಆಚೆ ಏನಿದೆ? ಸ್ಟೂಡೆಂಟ್ಸ್ ಆಚೆ ಏನಿದೆ ಬೇಗ ಹೇಳಿ. ಸ್ಟೂಡೆಂಟ್ಸ್ ಶ್ರೀಲಕ್ಷ್ಮಿ ಎಷ್ಟಾದಷ್ಟು ನೋಡಿ, 1 hour ಆದ್ರೂ ನೋಡಿ ಅಟ್ ಲೀಸ್ಟ್ ಕ್ಲಾಸ್ ನ. ಓಕೆನಾ? ಸ್ಟೂಡೆಂಟ್ಸ್ ಆಚೆ ಏನಿದೆ? ಇಫ್ ಯು ಲುಕ್ ಔಟ್ ಸೈಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಲೇಡಿಕ್ ಸೆಲ್. ಏನಿದೆ? ಲೇಡಿಕ್ ಸೆಲ್ ಇದೆ. ದಿಸ್ ಲೇಡಿಕ್ ಸೆಲ್ ವಿಲ್ ಪ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಆಂಡ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಕಾನ್ಸೆಪ್ಟ್ ಮೇಲೆ ಈಗ ಕ್ವಶನ್ ಸಾಲ್ವ್ ಮಾಡೋದ ಬನ್ನಿ. ಆಲ್ ಆಫ್ ಯು ಸಾಲ್ವ್ ಮಾಡಿ ಬೇಗ. The nourishing cells in the seminiferous tubules are called as what, students? They're called as Sertoli cell or nurse cell anta. Option number B. Next question today. The hormone secreted by corpus luteum is. Corpus luteum is a structure. ಯಾವಾಗದು? ನೀವು ಎಲ್ಲರಿಗೂ ಗೊತ್ತು, if there is something called as Graafian follicle ಇದೆಯಾ? ಇದು ಈ Graafian follicle 14th day ರಪ್ಚರ್ ಆಗುತ್ತೆ. Graafian follicle 14th day ರಪ್ಚರ್ ಆಗ್ಬಿಡುತ್ತೆ. ಆ ರಪ್ಚರ್ ಆದಾಗ ಏನಾಗುತ್ತೆ? ಸೆಕೆಂಡರಿ ಊಸೈಟ್ ಆಚೆ ಬಂತು, ಬಟ್ ಆ ಮಿಕ್ಕಿರೋ ಪಾರ್ಟ್ ಇದೆಯಲ್ಲ ಅದು ಕಾರ್ಪಸ್ ಲುಟಿಯಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ಹೌದಾ? ನೋಡಿ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗೋಯ್ತು, ಒಳಗಡೆ ಇರೋ ಸೆಕೆಂಡರಿ ಊಸೈಟ್ ಆಚೆ ಬಂತು, ಬಟ್ ಮಿಕ್ಕಿರೋ ಎಲ್ಲಾ ಸ್ಟ್ರಕ್ಚರ್ ಕೂಡ ಏನಾಗುತ್ತೆ? ಕಾರ್ಪಸ್ ಲುಟಿಯಮ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ದಿಸ್ ಕಾರ್ಪಸ್ ಲುಟಿಯಮ್ ಪ್ರೊಡ್ಯೂಸಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಪ್ರೊಜೆಸ್ಟಿರಾನ್. Next question on the board, students. Next 3 questions on the board. ಆರಾಮಾಗಿ ನನ್ಗೀಗ ಈ 1, 2, 3 ಮೂರಕ್ಕೆ ಆನ್ಸರ್ ಬೇಕು. ನಂಗೀಗ 3ಕ್ಕೂ ಆನ್ಸರ್ ಬೇಕು. ಸ್ಟೂಡೆಂಟ್ಸ್ ಆಲ್ ಆಫ್ ಯು ಟ್ರೈ ಮಾಡಿ, ಬೇಗ ಟ್ರೈ ಮಾಡಿ. ನನಗೀಗ ಈ 3ಕ್ಕೂ ಆನ್ಸರ್ ಬೇಕು ಈಗಿಂದೀಗ್ಲೇನೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಸ್ಟೂಡೆಂಟ್ಸ್ ನೋಡಿ, ಟ್ರೈ ಮಾಡೋದಕ್ಕೆ ನಿಮ್ಗೇನು ಕಾಸು ಹೋಗಲ್ಲ, ಟ್ರೈ ಮಾಡೋದಕ್ಕೆ ನಿಮ್ಗೆ ಏನೇನು ಕಾಸು ಹೋಗಲ್ಲ. ಓಕೆನಾ? ಸೊ ನೀವು ಏನ್ ಮಾಡ್ಬೇಕಿಲ್ಲ, ಸ್ವಲ್ಪ ತಲೆಯಲ್ಲಿ 2-3 ಬ್ರೈನ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ಆನ್ಸರ್ ಅನ್ನು ಟೈಪ್ ಮಾಡ್ಬೇಕು ಅಷ್ಟೇ ಕ್ಲಾಸಲ್ಲಿ. ಓಕೆನಾ? ಸೊ ಫ್ರೀಯಾಗಿ ಟ್ರೈ ಮಾಡ್ಬೋದು, ಟ್ರೈ ಮಾಡಿ ಸ್ಟೂಡೆಂಟ್ಸ್. The first menstrual cycle at puberty is called as, ನೋಡಿ, the first cycle is called as menarche. Menarche, first one. Then what is menopause? Menopause is the end of menstrual cycle. End on the around 50 years time ಅಲ್ಲಿ ಆಗುತ್ತದು. That is menopause. Okay na? Now, you know, in the 28th day woman menstrual cycle, ovulation occurs in. On which day ovulation takes place, students? Ovulation takes place yavaga? If you know the entire menstrual cycle ಅಲ್ಲಿ right in the middle there is something called as 14th day. ಆ 14th day ಏನಾಗುತ್ತೆ?
14th day ದಿವಸ there is something called as LH surge ಆಗುತ್ತೆ. And because of this LH surge in the on the 14th day, Graafian follicle rupture ಆಗ್ಬಿಟ್ಟು ovulation ಆಗುತ್ತೆ. Now students, last question on the board. The hormone testosterone is secreted from, all of you, ಇದಕ್ಕೆ ಆನ್ಸರ್ ಮುಂಚೆ ಹೇಳಿದೆ ನಿಮಗೆ ನಾನು. The hormone testosterone is secreted from, students, testosterone is secreted from the Leydig cell. Leydig cell. Done, students? Done? Okay. Last two questions ಇಲ್ಲಿಂದ ಈ ಚಾಪ್ಟರ್ ಇಂದ ನೋಡಿ. ಈ ಚಾಪ್ಟರ್ ಇಂದ ಇನ್ನೊಂದು 4 ಕ್ವೆಶ್ಚನ್ ಅಷ್ಟೇ ಇದೆ. 2 ಕ್ವೆಶ್ಚನ್ ಇರೋದು ನಿಮ್ಮ ಚಾಪ್ಟರ್ ಇಂದ. The embryo with 8 to 16 blastomeres is called as, for example students, this is the blastomere right now, ನಿಮಗೆ ಗೊತ್ತಿರಬೇಕು. This is egg, zygote, 2 cell, 4 cell, 4 cell to ಆಮೇಲೆ ಏನಾಗುತ್ತೆ 8 cell to 16 cell ಆಗುತ್ತೆ. 8 cell to 16 cell is called as morula. ಅದಾದ್ಮೇಲೆ ಏನಾಗುತ್ತೆ morula will get converted to blastocyst ಆಗುತ್ತೆ. Morula gets converted to blastocyst. ಹೌದಾ? So ಇಲ್ಲಿ ನಿಮಗೆ ಕೊಟ್ಟಿರೋ ಕ್ವೆಶ್ಚನ್ ವೆರಿ ಸಿಂಪಲ್ ಕ್ವೆಶ್ಚನ್ ಸ್ಟೂಡೆಂಟ್, ವೆರಿ ಸಿಂಪಲ್ ಕ್ವೆಶ್ಚನ್. The embryo with 8 to 16 blastomere is called as morula. Morula students, morula. Okay na? Now the outer layer of blastocyst is called as, students ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಪೋಲ್ ಇಲ್ಲ, ಪೋಲ್ ತುಂಬಾ ಟೈಮ್ ವೇಸ್ಟ್ ನೋಡಿ. ಪೋಲ್ ಮಾಡಕ್ ಹೋದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ನಮ್ಗೇನು, ನಮ್ಮ ಮಕ್ಕಳಿಗೆ ಕಮ್ಮಿ ಟೈಮ್ ಅಲ್ಲಿ ಜಾಸ್ತಿ ಕ್ವೆಶ್ಚನ್ ಸಾಲ್ವ್ ಮಾಡಿಸ್ಬೇಕು ನಾನು, ಅಷ್ಟೇ ನನ್ನ ಪ್ಲಾನ್. ನಾನು ಕಮ್ಮಿ ಟೈಮ್ ಅಲ್ಲಿ ಎಷ್ಟು ಕ್ವೆಶ್ಚನ್ ಸಾಲ್ವ್ ಮಾಡೋದು ಅದನ್ನ ಪ್ಲಾನ್ ಇರೋದು. ನಾನು ಪೋಲ್ ಕೊಡ್ತೀನಿ, ಪೋಲ್ ಮಾಡ್ತೀನಿ, ತುಂಬಾ ಟೈಮ್ ತಗೊಳುತ್ತೆ. ನಮ್ಗೇನು ಟೈಮ್ ಇಸ್ ವ್ಯಾಲ್ಯೂಬಲ್ ಫಾರ್ ಅಸ್ ತಾನೇ. ಸೊ ಕಮ್ಮಿ ಟೈಮ್ ಅಲ್ಲಿ ಜಾಸ್ತಿ ಕ್ವೆಶ್ಚನ್ ಸಾಲ್ವ್ ಮಾಡ್ಬೇಕು ನಾವು ಯಾವತ್ತು ಕೂಡ. ಓಕೆ, ಸೊ ದ ಔಟರ್ ಲೇಯರ್ ಆಫ್ ಬ್ಲಾಸ್ಟೋಸಿಸ್ಟ್ ಇಸ್ ಕಾಲ್ಡ್ ಆಸ್ ಟ್ರೋಫೋಬ್ಲಾಸ್ಟ್. ಹೌದಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, this right here is the blastocyst. ಇದು ಏನಿದು? this right here is the blastocyst. ಈ blastocyst ನೀವು ನೋಟಿಸ್ ಮಾಡಿದ್ರೆ it has 2 layers. How many students? How many layers? A blastocyst has 2 layers right now. ಇಲ್ಲಿ ನೋಡಿ, ಇದಕ್ಕೆ ಎಲ್ಲಕ್ಕಿಂತ ಆಚೆ ಇರೋದೇನು? outer most layer. ಇದು outer most layer. The outer most layer is called as trophoblast layer. Trophoblast layer. ಆಮೇಲೆ ಒಳಗಡೆ ಸ್ಟೂಡೆಂಟ್ಸ್ ಇದು ಈ ಪಾರ್ಟ್ ನೋಡಿ, ಒಳಗಡೆ ಕಚ್ಕೊಂಡಿರೋ ಪಾರ್ಟ್. all of you notice this part here. This part here is called as inner cell mass. ಇದು ಏನಿದು? ಇನ್ನರ್ ಸೆಲ್ ಮಾಸ್ ಇದು. ಓಕೆನಾ? ಸೊ ನಿಮ್ಗೆ ಎಕ್ಸಾಂಪಲ್ ಕೇಳ್ತಾರೆ ಈ ಇನ್ನರ್ ಸೆಲ್ ಮಾಸ್ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ ಅಂತ. ಈ ಇನ್ನರ್ ಸೆಲ್ ಮಾಸ್ ಮುಂದೆ ಹೋಗ್ಬಿಟ್ಟು ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಎಂಬ್ರಿಯೋ. ಬರೀ ಓಕೆನಾ? ಸೊ ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಚಾಪ್ಟರ್ ಹೋಗೋದಾ? ನೆಕ್ಸ್ಟ್ ಚಾಪ್ಟರ್ ಇಸ್ ಗೋನ್ ಬಿ ದ ರಿಪ್ರೊಡಕ್ಟಿವ್ ಹೆಲ್ತ್. ಕ್ವೆಶ್ಚನ್ಸ್ ಬೋರ್ಡ್ ಮೇಲೆ ಇದೆ, ಆನ್ಸರ್ ಬೇಗ ಬರಲಿ ಸ್ಟೂಡೆಂಟ್ಸ್. ಕ್ವೆಶ್ಚನ್ಸ್ ಬೋರ್ಡ್ ಮೇಲೆ ಇದೆ, ಎಲ್ಲರಿಗೂ ಟ್ರೈ ಮಾಡಿ. ಆಲ್ ಆಫ್ ಯು ಟ್ರೈ. ಸ್ಟೂಡೆಂಟ್ಸ್, ನಿಮ್ ಕಾನ್ಫಿಡೆನ್ಸ್ ಬರ್ತಿದ್ಯಾ? ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ನಿಮ್ಗೆ ರಿವಿಷನ್ ಆಗ್ತಿದ್ಯಾ? ಆಲ್ ಆಫ್ ಯು. ಎವ್ರಿ ಸಿಂಗಲ್ ಚಾಪ್ಟರ್ ನ ನಿಮ್ಗೆ MCQs ಕೊಡ್ತೀನಿ. ಈ ತರ ಎವ್ರಿ ಸಿಂಗಲ್ ಚಾಪ್ಟರ್ ನಿಮ್ದು ಕಂಪ್ಲೀಟ್ ಬಯಾಲಜಿ, ಇವತ್ತು ಕಂಪ್ಲೀಟ್ ಬಯಾಲಜಿ ಎವ್ರಿ ಸಿಂಗಲ್ ಚಾಪ್ಟರ್ದು ಕ್ವೆಶ್ಚನ್ಸ್ ಕೊಡ್ತೀನಿ ಇವತ್ತು ನಿಮ್ಗೆ ನಾನು. ಸೊ ನೀವು ಈ ತರ MCQs ಸಾಲ್ವ್ ಮಾಡಿ, ಅದಾದ್ಮೇಲೆ MCQs ಎಲ್ಲ ಆದ್ಮೇಲೆ ಸ್ಟಾರ್ಟ್ ಸಾಲ್ವಿಂಗ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್. ಏನು? ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನಿಮ್ಗೆ ಹೇಳ್ಕೊಡೋದು ನಾನು ನಿಮ್ಗೆ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಹೇಳ್ಕೊಡ್ತೀನಿ. ಓಕೆನಾ? ಬ್ಲೂ ಪ್ರಿಂಟ್ ಬಿಟ್ಟು ಬೇರೆ ಏನು ಹೇಳ್ಕೊಡಲ್ಲ ಸ್ಟೂಡೆಂಟ್ ನಿಮ್ಗೆ. ವಿ ವಿಲ್ ಫಾಲೋ ಓನ್ಲಿ ಬ್ಲೂ ಪ್ರಿಂಟ್ ಟುಡೇ. ಫಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ಸೆಲೆಕ್ಟ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ ಫ್ರಮ್ ದ ಚಾಯ್ಸ್ ಆಫ್ ಗಿವನ್ ಬಿಲೋ. ವಾಟ್ ಇಸ್ RCH ಸ್ಟ್ಯಾಂಡ್ಸ್ ಫಾರ್? ಸ್ಟೂಡೆಂಟ್ಸ್ ಬೇಗ ಹೇಳಿ. ವೆರಿ ಗುಡ್, ವೆರಿ ಗುಡ್ ವಿನಯ್. ಇಟ್ ಇಸ್ reproductive and health care. Next question on the board students. Next question on the board. Bega. Which of the following correctly describes the measures that can be used to control overpopulation? Students, ನಮ್ಮ ಕಂಟ್ರಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಓವರ್ ಪಾಪ್ಯುಲೇಷನ್ ಆಗೋಗಿದೆ. ಈ ಓವರ್ ಪಾಪ್ಯುಲೇಷನ್ ಯಾವ ತರ ಕಂಟ್ರೋಲ್ ಮಾಡ್ಬೋದಲ್ಲ, ಅದೇ ಕೇಳ್ತಾರೆ ನಿಮ್ಗೆ ಬೋರ್ಡ್ ಅಲ್ಲಿ. ಓಕೆನಾ? ಹೌ ಡು ವಿ ಕಂಟ್ರೋಲ್ ದ ಓವರ್ ಪಾಪ್ಯುಲೇಷನ್? Which of the following, educate people about advantages of small family. Obviously small family ಮಾಡಿದ್ರೆ ಕಾಸು ಖರ್ಚಾಗಲ್ಲ. Raising the age of marriage, marriageable age ಜಾಸ್ತಿ ಮಾಡಬೇಕು, 21 ಆದ್ರೆ ಒಳ್ಳೇದು. Encouraging the family planning program. ಹೌದು. ಸೊ ಮೂರು ಕೂಡ ಅಪ್ಲಿಕೇಬಲ್ ಆಗುತ್ತಾ? ಮೂರು ಕೂಡ ಆಗುತ್ತೆ. ಸೊ ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ಸ್ ಆನ್ ದ ಬೋರ್ಡ್ ಆಲ್ ಆಫ್ ಯು. ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನೀವು ಆಲ್ಮೋಸ್ಟ್ ಒಂದು 40 ಇಂದ 50 ಕ್ವೆಶ್ಚನ್ ಮಾಡ್ಬಿಟ್ಟಿದ್ದೀರಾ ನೀವು.
till now you have already solved around 30 to 40 questions in solve ಮಾಡಿದಿರಾ ಆಗಲಿ ನೀವು 30 to 40 questions solve ಮಾಡಿದಿರಾ ಓಕೆನಾ next which of the following is not a characteristic of an ideal contraceptive on the ideal contraceptive though ಇದು character ಅಲ್ವೇ ಅಲ್ಲ ಇದು it is not a character of ideal contraceptive ಓಕೆನಾ ಸ್ಟೂಡೆಂಟ್ಸ್ ಯೂಸರ್ ಫ್ರೆಂಡ್ಲಿ it is ಇರಬೇಕು easily available ಇರಬೇಕು least side effect ಇರಬೇಕು but is it supposed to be irreversible ಅಲ್ಲ so ideal contraceptive is generally reversible ಆಗಿರುತ್ತೆ not irreversible so this is not a character students not a character next question on the board students natural method of birth control includes natural method periodic abstinence ಹೌದು time ನೋಡ್ಕೊಂಡಿ coitus interruptus pull out ಆಮೇಲೆ lactational amenorrhea ಹೌದು so all three students all three are your natural birth control methods howda howdu so option number D is right answer students option number D is right answer all of you students question easy difficult bega ಹೇಳಿ question so easy na difficult bega ಹೇಳಿ students easy questions ತಾನೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಈ ತರ questions ಬರೋದು ಓಕೆನಾ now students next question on the board next two questions on the board students copper ions released from copper releasing IUDs what is the main function students prevent ovulation alla the hormonal ಮಾಡೋದು make uterus unsuitable for implantation alla ಬೇರೆ ಕೆಲಸ ಅದು decrease phagocytosis of the sperm or suppress sperm motility na suppress ಮಾಡಿಬಿಡುತ್ತೆ ಹೌದಾ ಸ್ಟೂಡೆಂಟ್ಸ್ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಅನ್ಸ್ತಿದ್ಯಾ ನಿಮಗೆ all of you answer question number D easy ಅನ್ಸ್ತಿದ್ಯಾ all of you Bega. An example of non-medicated IUD is lipis. Easy question. Direct question ido doesn't take so much of this thing brain power. Easy question. Next question on the board students. An example of copper releasing IUD students. Tumba an easy question. I will give you exactly 10 seconds. 10 seconds ಕೊಡ್ತೀನಿ ಅಷ್ಟೇ ನಿಮಗೆ 10 seconds. 10 9 8 7 6 5 4 3 2 1 go. Answer students ಏನು multiload 375 multiload 375 students question number 7 multiload 375 students ಹೌದಾ ಹೌದು next question students next question on the board the condoms are one of the most popular contraceptive because of the following reasons ಏನು their effective barrier for insemination ಹೌದು they do not interfere with the coital act ಹೌದು they help in reducing the risk of STD obviously so students what is the answer big ID what is the answer for the question number 8 students what is the answer for question number 8 all of you all of the above next question on the board students which of the following contraceptive method prevent conception by blocking the transfer of gametes direct ಆಗಿದು gametes transfer block ಮಾಡಿಬಿಡುತ್ತೆ ಫಾರ್ ಎಕ್ಸಾಂಪಲ್ ವಾಸ್ ಡಿಫರೆನ್ಸ್ ನ ಗ್ಯಾಮೆಟ್ ಹೋಗಕ್ಕೆ ಬಿಡಲ್ಲ ಫೆಲೋಪಿಯನ್ ಟ್ಯೂಬ್ ಇಂದಾನೆ ಗ್ಯಾಮೆಟ್ ಹೋಗಿ ಬಿಡಲ್ಲ ಫೆಲೋಪಿಯನ್ ಟ್ಯೂಬ್ ಮತ್ತೆ ವಾಸ್ ಡಿಫರೆನ್ಸ್ ಅಲ್ಲಿ ಬ್ಲಾಕ್ ಆಗಿಬಿಡುತ್ತೆ ಸ್ಟೂಡೆಂಟ್ಸ್ ವಾಟ್ ಇಸ್ ದ ಆನ್ಸರ್ ಫಾರ್ 10th ಸ್ಟೂಡೆಂಟ್ಸ್ what is the answer for 10th one barrier method natural method traditional method or surgical method students surgical method bega transfer of gametes stop ಮಾಡಿಬಿಡುತ್ತೆ students surgical method very good students can anyone tell me what are the two different types of surgical methods bega students yaar heltare nodada what are the two different types of surgical methods there is something called as vasectomy in the males ಅಲ್ಲಿ ವಾಸ್ ಡಿಫರೆನ್ಸ್ ನ ಕಟ್ ಮಾಡಿ ಜೋಡಿಸ್ಬಿಡ್ತಾರೆ
Then there is something called as tubectomy. Tubectomy fallopian tube na cut ಮಾಡಿ ಜೋಡಿಸ್ಬಿಡ್ತಾರೆ. So vast difference. Fallopian tube cut ಆಗಿ ಜೋಡಿಸ್ಬಿಡ್ತಾರೆ. Now students, question number 11, question number 12 on the board. Go students, all of you. Which one is a method of birth control? ಇದು birth control method ಇದು. IVF ಅಲ್ಲ, IUD ಹೇಳಲ್ಲ ನಿಮ್ಗೆ ನಾನು, ಗಿಫ್ಟ್ ಮತ್ತೆ IUI. Students, ಬೇಗ. Next question on the board students. Question on the board. Question number 11. Students, ಯಾರು ಸಾಲ್ವ್ ಮಾಡ್ತೀವಿ ನೋಡೋದ? ಯಾರು ಸಾಲ್ವ್ ಮಾಡ್ತೀವಿ ನೋಡೋ ಸ್ಟೂಡೆಂಟ್ಸ್, ಬೇಗ ಸಾಲ್ವ್ ಮಾಡಿ ಕ್ವೆಶ್ಚನ್. ತುಂಬಾ ಈಸಿ ಕ್ವೆಶ್ಚನ್ ಇದು, ರೈಟ್? ಇಂಟ್ರಾ ಯೂಟ್ರಿನ್ ಡಿವೈಸಸ್. ಹೌದು, ತುಂಬಾ ಈಸಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. Which of the following statements is correct regarding vasectomy? Okay, it prevents production of sperm. Students, sperm production stop ಆಗಲ್ಲ. It prevents the production of semen produce ಆಗೇ ಆಗುತ್ತೆ, ಅದು sperm ಇರಲ್ಲ ಅಷ್ಟೇ. It prevents the movement of sperm into the urethra. Okay, students, it prevents a man from having an erection. Allah students, Allah. So option number B and C. B and C students. Option number B and option number C. Howda students? Howda? Clear all of you? Clear? Okay. Next question on the board. Two questions on the board students. Next two questions on the board. ನಿಮ್ಗೆ ಈ MCQ ಸಾಲ್ವ್ ಮಾಡ್ತಾ ಫುಲ್ ಚಾಪ್ಟರ್ ರಿವೈಸ್ ಆಗ್ಬಿಡ್ಬೇಕು ಸ್ಟೂಡೆಂಟ್ಸ್. ನಿಮ್ಗೆ ಫುಲ್ ಚಾಪ್ಟರ್ ರಿವೈಸ್ ಆಗ್ಬಿಡ್ಬೇಕು, ಆ ತರ ಮಾಡ್ತೀನಿ ನಿಮ್ಗೆ ಎಲ್ಲರೂ ಕೂಡ. ಈಗ ಸಾಲ್ವ್ ಮಾಡ್ತಾ ನಿಮ್ಗೆ ಫುಲ್ ಚಾಪ್ಟರ್ ನಿಮ್ಗೆ ರಿವೈಸ್ ಆಗೋಗುತ್ತೆ, ಆ ತರ ಮಾಡ್ತೀರಿ ಸ್ಟೂಡೆಂಟ್ಸ್ ನೀವು. ಓಕೆನಾ? ಪ್ರೊಜೆಸ್ಟಿರಾನ್ ಪಿಲ್ ಹೆಲ್ಪ್ ಇನ್ ಪ್ರಿವೆಂಟಿಂಗ್ ಪ್ರೆಗ್ನೆನ್ಸಿ ಬೈ ನಾಟ್ ಅಲೌವಿಂಗ್. ಏನ್ ಅಲೌ ಮಾಡಕ್ ಬಿಡಲ್ಲ ಸ್ಟೂಡೆಂಟ್ಸ್? ಬೇಗ. ಓವರ್ ಫಾರ್ಮೇಶನ್ ಆಗ್ಬಿಡಲ್ವಾ? ಹೌದು. ಇಂಪ್ಲಾಂಟೇಶನ್ ಆಗ್ಬಿಡಲ್ವಾ? ಹೌದು. ಬೋತ್ ಸ್ಟೂಡೆಂಟ್ಸ್, ಬೋತ್ ಆಪ್ಷನ್ಸ್. ಓಕೆ. ದ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್, IPL ಅಂತಾರಲ್ಲ, IPL ಹೇಳಿ ಅದೆಲ್ಲ. ದ ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಆರ್ ಎಫೆಕ್ಟಿವ್ ಇಫ್ ಯೂಸ್ಡ್ ವಿತ್ ಇನ್ 72 hours of coitus, 72 hours of ovulation, menstruation, implantation. ನೋಡಿ, ಇಂಪ್ಲಾಂಟೇಶನ್ ಆಮೇಲೆ ಏನು ಮಾಡಕ್ಕಾಗಲ್ಲ, ಮೆನ್ಸುರೇಷನ್ ರಿಲೇಟೆಡ್ ಇಲ್ಲ ಇಲ್ಲಿ, ಓವ್ಯುಲೇಷನ್ಗೂ ರಿಲೇಟೆಡ್ ಇಲ್ಲ, 72 hours of coitus. ಓಕೆನಾ? Of coitus students. So ಇಲ್ಲಿ ಆನ್ಸರ್ ಏನು ಸ್ಟೂಡೆಂಟ್ಸ್? What is the answer for question number 13 and 14? What is the answer for question number 13 and 14 students? Bega. What is the answer for question number 13 and question number 14 students? Bega. Try ಮಾಡಿ students, try ಮಾಡಿ. Time ಕೊಡ್ತೀನಿ. So DNA na? DNA. Oh, D and A, DNA. Okay students. ಸ್ಟೂಡೆಂಟ್ಸ್, ಮಿಸ್ಟೇಕ್ ಆಗಿ ಇದು ಎರಡು ಆನ್ಸರ್ ತೋರಿಸ್ಬಿಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಇದು ಗೊತ್ತಿತ್ತು ಇಬ್ರಿಗೂ, ಎಲ್ಲರಿಗೂ ಕೂಡ ಇದೆಲ್ಲ. ಓಕೆನಾ? ಐ ಹೋಪ್ ಈ ಮಿಸ್ಟೇಕ್ ಆಗಿದೆ ಆನ್ಸರ್ ಬಂದ್ಬಿಟ್ಟಿದೆ ಆಗ್ಲೇ ಇರೋದು. ಇನ್ ಫೀಮೇಲ್ ಇಸ್ ಕಾಲ್ಡ್ ಟ್ಯೂಬೆಕ್ಟಮಿ. ನಿಮ್ಗೆ ಆಗ್ಲೇ ಹೇಳ್ಕೊಟ್ಟಿದ್ದೀನಿ ನೀನು. ಸೀಮೆನ್ ಕಲೆಕ್ಟೆಡ್ ಫ್ರಮ್ ಹಸ್ಬೆಂಡ್ ಡೋನರ್ ಇಸ್ ಆರ್ಟಿಫಿಷಿಯಲಿ ಇಂಟ್ರೊಡ್ಯೂಸ್ಡ್ ಇಂಟು ವಜೈನಾ ಥ್ರೂ ಟೆಕ್ನಿಕ್ ಕಾಲ್ಡ್ ಎಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಇಂಟೆಲಿಜೆನ್ಸ್ ಅಲ್ಲ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ. ಸೊ ಐ ಹೋಪ್ ನಿಮ್ಗೆ ಆನ್ಸರ್ ಗೊತ್ತಿತ್ತು. ಸೊ ಚಿಂತೆ ಮಾಡಬೇಡಿ. ಮುಂದೆ ಕ್ವೆಶ್ಚನ್ ಹೋಗೋದಾ? ಬನ್ನಿ ಈಗ ಮುಂದೆ ಕ್ವೆಶ್ಚನ್ ಹೋಗೋದಾ? ಸ್ಟೂಡೆಂಟ್, ಸ್ಕ್ಯಾಮ್ ಆಗೋಯ್ತು, ಸ್ವಲ್ಪ ಮಿನಿ ಸ್ಕ್ಯಾಮ್ ಆಗೋಯ್ತು. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಟೂ ಕ್ವೆಶ್ಚನ್ಸ್ ಆನ್ ದ ಬೋರ್ಡ್. ಸಾಲ್ವ್ ಮಾಡಿ ಬೇಗ, ಸಾಲ್ವ್ ಮಾಡಿ. The oral contraceptives help in birth control by preventing. Oral contraceptives ಏನ್ ಮಾಡುತ್ತೆ? Fertilization ಸ್ಟಾಪ್ ಮಾಡುತ್ತಾ? Ovulation ಸ್ಟಾಪ್ ಮಾಡುತ್ತಾ? Phagocytosis of sperm ಮಾಡುತ್ತಾ? And spermiation. Students, ಇಲ್ವೇ ಅಲ್ಲ ಬಿಡಿಯೋದು. ಓಕೆನಾ? Oral contraceptive, how does the students oral contraceptive help? How do you think the oral contraceptive helps students? ಬೇಗ. Prevent ovulation students? Do they prevent ovulation? Yes or no? ಹಾರ್ಮೋನ್ ಯಾವ ತರ ಚೇಂಜ್ ಮಾಡ್ಬಿಡುತ್ತೆ ಅಂತಂದ್ರೆ, ಈ ಪ್ರೊಜೆಸ್ಟ್ರಾನ್ ಲೆವೆಲ್, ಆಮೇಲೆ LH ಲೆವೆಲ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ? ಓವ್ಯುಲೇಷನ್ ಆಗಲ್ಲ ಸ್ಟೂಡೆಂಟ್ಸ್, ಓವ್ಯುಲೇಷನ್ ಆಗಲ್ಲ. ಓವ್ಯುಲೇಷನ್ ಆಗ್ಬಿಡಲ್ಲ, ಇದು ಓವ್ಯುಲೇಷನ್ ಆಗ್ಬಿಡಲ್ಲ. ನಾಗರಾಜ್, ವೆರಿ ಗುಡ್ ಸ್ಟೂಡೆಂಟ್, ವೆರಿ ಗುಡ್ ಆನ್ಸರ್. ಸತೀಶ್ ಆಗ್ಲೂ ಫುಲ್ ಆನ್ಸರ್ ಹೇಳ್ತಾನೆ. ಸತೀಶ್ ಒಂದು, ಸತೀಶ್, ವರಲಕ್ಷ್ಮಿ, ವಿನಯ್, ನಾಗರಾಜು ಫುಲ್ ಆನ್ಸರ್ಸ್, ಎಲ್ಲರೂ ಪ್ರಾಪರ್ ಆನ್ಸರ್ ಕೊಡ್ತಾರೆ ಇವತ್ತು.
Now the contraceptive which alters the quality of cervical mucus is called as. Students, ಈ question direct ಆಗಿ ನಿಮ್ಮ book ಇಂದ ತಗೊಂಡಿದ್ದಾರೆ, NCERT ಲೈನ್ ಇಂದ ತಗೊಂಡಿರೋದು. Students, it is a hormonal technique. It is a hormonal technique, students. Question number 17, 18 answer ಬೇಗ ಹೇಳಿ students. 17 almost ಹೇಳ್ಬಿಟ್ಟಿದ್ದೀರಾ ನೀವು, 18 answer ಬರಲಿ ಬೇಗ. What is the answer to the question number 18, students? 18C na oral pills. Students, ಇಲ್ಲೇ ಕಲ್ತ್ವಲ್ಲ ನಾವು, oral pills ಇದೆ ಕಲ್ತ್ವಲ್ಲ. oral contraceptive ovulation stop ಮಾಡುತ್ತೆ. oral pills ಇದು ovulation stop ಮಾಡುತ್ತೆ. ಬಟ್ ಈ cervical mucus ಏನ್ ಮಾಡೋದು ಯಾವ್ದು ಸ್ಟೂಡೆಂಟ್ಸ್? ಯಾವ್ದು ಬೇಗ ಹೇಳಿ? cervical mucus that is LNG20 students. LNG20 ಮಾಡುತ್ತೆ. multilode ಅಲ್ಲ, multilode is a copper leasing IOD. multilode ಏನ್ ಮಾಡುತ್ತೆ? multilode 375 is a copper leasing IOD. copper leasing IOD ಯಾವತ್ತೂ ಕೂಡ sperm mobility ನ ಕಮ್ಮಿ ಮಾಡುತ್ತೆ. they will not make the entire uterus hostile. cervical mucus ನ ಆಲ್ಟರ್ ಮಾಡೋದು ಅದು. ಓಕೆನಾ? ನೆಕ್ಸ್ಟ್ 2 questions on the board. ಫ್ರೆಂಡ್ಸ್, ಆರಾಮಾಗಿ ಟ್ರೈ ಮಾಡಿ. ಟೈಮ್ ತೊಳಿ ಈಗ. ಟೈಮ್ ಕೊಡ್ತೀನಿ. ನನಗೆ ಗೊತ್ತು, ನಾನು ಸ್ವಲ್ಪ ಬೇಗ ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಆಲ್ಮೋಸ್ಟ್ 300 to 400 ಕ್ವಶನ್ಸ್ 3 hour ಅಲ್ಲಿ ಮಾಡ್ಸಕ್ಕೆ ಪ್ಲಾನ್ ಮಾಡಿದ್ದೀನಿ. ಸೊ ಮಾಡಿ ಸ್ಟೂಡೆಂಟ್ಸ್, ಮಾಡಿ. ಅದೇ ಸ್ಟೂಡೆಂಟ್ಸ್, ಎಲ್ಲರೂ ನೀರು ಕುಡಿತಾ ಇರಿ ಸ್ವಲ್ಪ, ಹಂಗೆ ಎಲ್ಲರೂ ಕೂಡ ನೀರು ಕುಡಿತಾರೆ. ಹಂಗೆ ಕನ್ನಡತಿ ಆನ್ಸರ್ ಬೇಗ ಹೇಳಿ. Which among the following is commonly called withdrawal method? Withdrawal method. It is a natural method. It is a natural method. It is a natural method, students. It is a natural method. ಏನು periodic abstinence ಅಲ್ಲ ಸ್ಟೂಡೆಂಟ್ಸ್, ಅಲ್ಲ. ಕನ್ನಡತಿ ವೆರಿ ಗುಡ್. ವಿನಯ್ ವೆರಿ ಗುಡ್. coitus interruptus, students. Yes, coitus interruptus. Very good. Next question on the board. The oral contraceptive pill mainly contains the hormones. ಯಾವ ತರ ಹಾರ್ಮೋನ್ಸ್ oral contraceptive ಇರುತ್ತೆ, and these hormones completely stop the ovulation. ಬೇಗ, these are your hormones. ಯಾವ ಸ್ಟೂಡೆಂಟ್ಸ್, ಯಾವ ಹಾರ್ಮೋನ್ಸ್ ಅದು? ಎಸ್ಟ್ರೋಜನ್ ಲ್ಯೂಟರೈಸಿಂಗ್ ಹಾರ್ಮೋನ್ ಇಲ್ಲ. there is no LH ಜನರಲ್ ಇರಲ್ಲ. ಓಕೆನಾ? ಪ್ರೊಜೆಸ್ಟರಾನ್ ಅಂಡ್ ಎಸ್ಟ್ರೋಜನ್, ಹೌದು. ಎಸ್ಟ್ರೋಜನ್ ಅಂಡ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ FSH. ಪ್ರೊಜೆಸ್ಟರಾನ್ ಅಂಡ್ FSH. ಸ್ಟೂಡೆಂಟ್ಸ್, ಬಿ ನ ಆನ್ಸರ್. ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್ ಆಲ್ ಆಫ್ ಯು, ವೆರಿ ಗುಡ್. ನೆಕ್ಸ್ಟ್ 2 questions on the board. ಆಲ್ ಆಫ್ ಯು ಟ್ರೈ ಮಾಡಿ ಬೇಗ. ಈ ಚಾಪ್ಟರ್ ಕೂಡ ಮುಗಿತಾ ಬಂತು. ಟ್ರೈ ಮಾಡಿ ಬೇಗ ಸ್ಟೂಡೆಂಟ್ಸ್. 21 ಆನ್ಸರ್, 21 22 ಆನ್ಸರ್ ಬೇಗ. ನಂಗೆ ನಾನು ನಿಮ್ಗೆ ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಆಲ್ಮೋಸ್ಟ್ 30 ಕ್ವಶನ್ಸ್ ಮಾಡ್ತಾ ಇದೀನಿ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಎವ್ರಿ ಸಿಂಗಲ್ ಚಾಪ್ಟರ್ ಇಂದ ಆಲ್ಮೋಸ್ಟ್ ಮಿನಿಮಮ್ ಅಂದ್ರೆ 25 ಕ್ವಶನ್ಸ್ ಎವ್ರಿ ಚಾಪ್ಟರ್ ಇಂದ. ಸ್ಟೂಡೆಂಟ್ಸ್, ನನಗೆ ಎಲ್ಲರೂ ಕೂಡ ಬೇಗ ಕಮೆಂಟ್ ಮಾಡಿ ಹೇಳಿ ಸ್ಟೂಡೆಂಟ್ಸ್, ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್ ಇನ್ ಬಯಾಲಜಿ? ಬೇಗ ಸ್ಟೂಡೆಂಟ್ಸ್, ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್ ಇನ್ ಬಯಾಲಜಿ? ಬೇಗ ಯಾರು ಹೇಳ್ತೀರಾ? ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್ ಇನ್ ಬಯಾಲಜಿ ಸ್ಟೂಡೆಂಟ್ಸ್? ಹೌ ಮೆನಿ ಚಾಪ್ಟರ್ಸ್ ಆರ್ ಇನ್ ಬಯಾಲಜಿ? ಬೇಗ ಹೇಳಿ ಸ್ಟೂಡೆಂಟ್ಸ್. ಫಸ್ಟ್ ಚಾಪ್ಟರ್ ನಿಮ್ಗೆ ಫಸ್ಟ್ ಯೂನಿಟ್ ಅಲ್ಲಿ 3 ಚಾಪ್ಟರ್ಸ್, ಅದಾದ್ಮೇಲೆ ಜೆನೆಟಿಕ್ಸ್ 2 ಚಾಪ್ಟರ್, ಆಮೇಲೆ ಹ್ಯೂಮನ್ ಹೆಲ್ತ್, ಮೈಕ್ರೋಬ್ಸ್, ಆಮೇಲೆ ಬಯೋಟೆಕ್ ಎವಲ್ಯೂಷನ್, ರೈಟ್? ಆಮೇಲೆ ನಿಮ್ಗೆ ಇರೋದು ಬಯೋಟೆಕ್ 2 ಚಾಪ್ಟರ್ಸ್, ಆಮೇಲೆ ಲಾಸ್ಟ್ ಇರೋದು ನಿಮ್ಗೆ 3 ಎಕಾಲಜಿ ಚಾಪ್ಟರ್ಸ್. ಸ್ಟೂಡೆಂಟ್ಸ್, ಇನ್ ಟೋಟಲ್ ಹೌ ಮೆನಿ ಚಾಪ್ಟರ್ಸ್? 13 ಚಾಪ್ಟರ್ಸ್ ಇದೆ. ಸೊ ನೀವೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಬೇಗ ಎಲ್ಲರೂ ಕೂಡ 13 into 25 ಮಾಡಿ ಬೇಗ. ಆಲ್ ಆಫ್ ಯು, ವಾಟ್ ಇಸ್ 13 into 25? ನೋಡಿ, ಕೆಲವು ಸ್ಟೂಡೆಂಟ್ಸ್ ಕೆಲವು ಚಾಪ್ಟರ್ ನಿಮ್ಗೆ ಕೊಟ್ಟಿದ್ದೀನಿ 35 ಕ್ವಶನ್ಸ್ 40 ಕ್ವಶನ್ಸ್ ಕೊಟ್ಟಿದ್ದೀನಿ. ಬಟ್ ಆನ್ ಆವರೇಜ್ 25 ಕ್ವಶನ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಎಲ್ಲರೂ ಕೂಡ. 25 ಕ್ವಶನ್ಸ್ MCQs. ಸೊ ವಾಟ್ ಇಸ್ 25 into 13? ಸ್ಟೂಡೆಂಟ್ಸ್ ಯಾರು ಹೇಳ್ತೀರಾ? ಬೇಗ ಮ್ಯಾಥ್ಸ್ ಸ್ಟೂಡೆಂಟ್ಸ್ ಬೇಗ. ವಾಟ್ ಇಸ್ 25 into 13? ಬೇಗ ಸ್ಟೂಡೆಂಟ್ಸ್ ಬೇಗ, ಯಾರು ಹೇಳ್ತೀರಾ? ಸ್ಟೂಡೆಂಟ್ಸ್, ವಾಟ್ ಇಸ್ 25 into 13? ಬೇಗ ಮ್ಯಾಥ್ಸ್ ಸ್ಟೂಡೆಂಟ್ಸ್. ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಡಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಡಿ, ಹಂಗೆ ಹೇಳಿ. ವಾಟ್ ಇಸ್ 25 into 13? ಓಕೆ, ಅದು ಮಾಡ್ಬೇಕಾದ್ರೆ ಈ ಕ್ವಶನ್ಸ್ ಕೂಡ ಮಾಡಿ ಹಂಗೆ. ಡಯಾಫ್ರಮ್ ಆರ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಯೂಸ್ಡ್ ಬೈ ಫೀಮೇಲ್ಸ್. ಹೌದು. ಚೂಸ್ ದ ಕರೆಕ್ಟ್ ಆಪ್ಷನ್ ಅಬೌಟ್ ದೆಮ್. ದೇ ಆರ್ ಯೂಸಬಲ್, ದೇ ಬ್ಲಾಕ್ ದ ಎಂಟರ್ ದ ಸ್ಪರ್ಮ್, ದೇ ಆರ್ ಪ್ಲೇಸ್ ಟು ಕವರ್ ದ ಸರ್ವಿಕ್ಸ್. ಆಲ್ ಆಫ್ ದ ಅಬೌವ್ ಸ್ಟೂಡೆಂಟ್ಸ್, ಆಲ್ ಆಫ್ ದ ಅಬೌವ್. ಓಕೆ ಸ್ಟೂಡೆಂಟ್ಸ್, ಎಷ್ಟು 325?
All of you, 325 questions, students. 325 questions, students. ಅಬ್ಬಬ್ಬಾ ಅಂದ್ರೆ ನಾನು ಇವತ್ತಿನ ಕ್ಲಾಸಲ್ಲಿ you will be solving around ಇವತ್ತಿನ ಕ್ಲಾಸಲ್ಲಿ you will be students ಎಷ್ಟು ಇವತ್ತಿನ ಕ್ಲಾಸ್ will be solving 350 MCQs. 350 MCQs ಇವತ್ತಿನ ಕ್ಲಾಸಲ್ಲಿ. ಸ್ಟೂಡೆಂಟ್ಸ್ ರೆಡಿನಾ? ನೀವೆಲ್ಲರೂ ಕೂಡ, ಐ ಹೋಪ್ ನೀವೆಲ್ಲರೂ ಕೂಡ ಸ್ವಲ್ಪ ಊಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕುಂತಿದ್ದೀರಾ ಇವತ್ತು. ಯಾಕಂದ್ರೆ ಇಷ್ಟು ಕ್ವಶನ್ಸ್ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ 350 ಕ್ವಶನ್ಸ್ ಇದೆ ಇವತ್ತು. ಸೊ ನೀವೆಲ್ಲರೂ ಕೂಡ ಐ ಹೋಪ್ ಪ್ರಿಪೇರ್ ಆಗಿದ್ದೀರಾ ಸ್ಟೂಡೆಂಟ್ಸ್? ಪ್ರಿಪೇರ್ ಆಗಿರ್ತಾರೆ ಎಲ್ಲರೂ ಕೂಡ? ಈ ತರ ಫ್ರೀ ಆಗಿ ಇಷ್ಟೊಂದು ಕ್ವಶನ್ಸ್ ರೈಟ್ ಒಂದೇ ಸ್ಟ್ರೆಚ್ ಅಲ್ಲಿ ಯಾವತ್ತರ ಮಾಡಿದಿರಾ ಸ್ಟೂಡೆಂಟ್ಸ್? ನೀವು ಯಾವತ್ತಾದ್ರೂ ನಿಮ್ ಲೈಫ್ ಅಲ್ಲಿ 350 MCQs ಒಂದೇ ಸ್ಟ್ರೆಚ್ ಅಲ್ಲಿ ಮಾಡಿದೀರಾ? ಒಂದೇ ಸತಿ ಕುತ್ಕೊಂಡ್ಬಿಟ್ಟು 350 MCQs ಎವ್ರಿ ಸಿಂಗಲ್ ಚಾಪ್ಟರ್ ಮಾಡಿದೀರಾ? ಇದೆಲ್ಲ ಆದ್ಮೇಲೆ ಸ್ಟೂಡೆಂಟ್ಸ್, ಇದೆಲ್ಲ ಆದ್ಮೇಲೆ ನಿಮ್ಗೆ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ಪ್ರಕಾರ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಇವತ್ತೇ ಮಾಡಿಸ್ತಾ ಇದ್ದೀನಿ, ಇವತ್ತೇ. ಓಕೆನಾ? ಸೊ the medical termination pregnancy is considered relatively safe in the first trimester ಅಷ್ಟೇ. ಓಕೆನಾ? ಫಸ್ಟ್ ಟ್ರೈಮೆಸ್ಟರ್ ಅಷ್ಟೇ ಸ್ಟೂಡೆಂಟ್ಸ್. next 2 questions on the board. Go. next 2 questions on the board, students. Which among the following sexually transmitted infection cannot be cured? Students, ಇದು ಕ್ಯೂರ್ ಮಾಡಕ್ಕಾಗಲ್ಲ. ಇದು ಸ್ಟೂಡೆಂಟ್ಸ್ ಕ್ಯೂರ್ ಮಾಡಕ್ಕಾಗಲ್ಲ ಇದು. ಸ್ಟೂಡೆಂಟ್ಸ್ ನಿಮ್ಮೆಲ್ಲ ಒಂದು ರಿಕ್ವೆಸ್ಟ್, ಈಗ ಪ್ಲೀಸ್ ಈ ವಿಡಿಯೋನ ಮುಗಿಯೋಕ್ಕಿಂತ ಮುಂಚೆ, ಈ ಕ್ಲಾಸ್ ಮುಗಿಯೋಕ್ಕಿಂತ ಮುಂಚೆ ಈ ಸೆಷನ್ ನ ನಿಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ನಿಮ್ ಕ್ಲಾಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಎಲ್ಲೋ ಶೇರ್ ಮಾಡಿ. ಸೊ ನಿಮ್ ಫ್ರೆಂಡ್ಸ್ ಕೂಡ ಬಂದು ಜಾಯಿನ್ ಆಗ್ಬಿಟ್ಟು ಅವರು ಕೂಡ ಲೈವ್ ಆಗಿ ಈ ಕ್ವಶನ್ ಸಾಲ್ವ್ ಮಾಡ್ಬೋದು. ನೋಡಿ, ಒಂದ್ಸತಿ ಲೈವ್ ಮುಗ್ದಾದ್ಮೇಲೆ ಆ ಜೋಶ್ ಇರಲ್ಲ, ಮತ್ತೆ ಆ ಸೇಮ್ ಜೋಶ್ ಇರಲ್ಲ ಅವತ್ತು ಕೂಡ. ಲೈವ್ ಅಲ್ಲಿ ಅವ್ರ ಜೋಶ್ ಬೇರೆ ಟೈಮ್ ಬರಲ್ಲ. ಸೊ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ಬೇಗ, ಈಗ ತಾನೆ, ಈಗಲೇ. herpes students, herpes. Next question. From the sexually transmitted diseases mentioned below, identify the one which does not specifically affect sex organs. Sex organs na affect ಮಾಡಲ್ಲ ಇದು. ಇನ್ ಫ್ಯಾಕ್ಟ್ ನಮ್ ಫುಲ್ ಬಾಡಿನ ಎಫೆಕ್ಟ್ ಮಾಡ್ಬಿಡುತ್ತೆ ಸ್ಟೂಡೆಂಟ್ಸ್. ಇದು ನಮ್ ಫುಲ್ ಬಾಡಿನ ಎಫೆಕ್ಟ್ ಮಾಡುತ್ತೆ, ನಮ್ನ ಫುಲ್ ವೀಕ್ ಮಾಡ್ಬಿಡುತ್ತೆ, ಬಾಡಿನ ವೀಕ್ ಮಾಡ್ಬಿಡುತ್ತೆ. ಇದು ಕಂಪ್ಲೀಟ್ ಬಾಡಿನ ವೀಕ್ ಮಾಡ್ಬಿಡುತ್ತೆ. ಆಲ್ ಆಫ್ ಯು, ಫುಲ್ ಬಾಡಿನ ವೀಕ್ ಮಾಡ್ಬಿಡುತ್ತೆ ಇದು. ಯಾವ ಸ್ಟೂಡೆಂಟ್ಸ್ ಇದು? ಏಡ್ಸಾ? ಏಡ್ಸ್. ಡನ್ ಸ್ಟೂಡೆಂಟ್ಸ್, ಡನ್. ನೆಕ್ಸ್ಟ್ 2 questions on the board. ಟ್ರೈ ಮಾಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೂಡೆಂಟ್ಸ್, ಐ ಆಮ್ ವೆರಿ ಪ್ರೌಡ್ ಆಫ್ ಆಲ್ ಆಫ್ ಯು. ನೀವೆಲ್ಲ ಟ್ರೈ ಮಾಡ್ತೀರಾ, ಅದೇ ನನ್ ಖುಷಿ. ಆಕ್ಚುಲಿ ಮೇನ್ ಖುಷಿ ಏನ್ ಗೊತ್ತಾ? ನೀವೆಲ್ಲೋ ಟ್ರೈ ಮಾಡೋದು. ಯಾಕಂದ್ರೆ ಟ್ರೈ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಾಗಲ್ಲ ಇಫ್ ಯು ಆರ್ ರೈಟ್ ರಾಂಗ್ ಅಂತ. ಟ್ರೈ ಮಾಡಿದ್ರೆ ನನ್ಗೆ ಗೊತ್ತಾಗದು ನೀವು ಕರೆಕ್ಟ್ ಆಗಿ ಮಾಡ್ತಾ ಇರಲ್ಲ ಅಂತ. ಸೊ ಟ್ರೈಯಿಂಗ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಟುಡೇಸ್ ಕ್ಲಾಸ್, ಆಲ್ ಆಫ್ ಯು. ಹೌದು, ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೆ. ಸ್ಟೂಡೆಂಟ್ಸ್, ಬ್ಲೂ ಪ್ರಿಂಟ್ ಪ್ರಕಾರನೇ ಬರೋದು. ಓಕೆನಾ? Which of the following sexually transmitted diseases is transmitted by blood transfusion? Blood transfusion ಇದಾಗುತ್ತೆ. Syphilis and AIDS, gonorrhea and chlamydiasis, syphilis and chlamydiasis, AIDS and Hep B, hepatitis B. Students, what is the answer? Hello from Vidyarthi English. Hello. ಓಕೆ ಸ್ಟೂಡೆಂಟ್ಸ್, ಬ್ಲಡ್ ಇಂದ ಟ್ರಾನ್ಸ್ಫರ್ ಆಗುತ್ತೆ ಇದು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ. ಏಡ್ಸ್ ಸಿಫಿಲಿಸ್ ಸ್ಟೂಡೆಂಟ್ಸ್, ಏಡ್ಸ್ ಆಗುತ್ತೆ ಗೊತ್ತು ನಿಮ್ಮೆಲ್ಲರಿಗೂ ಕೂಡ, ಬಟ್ ಹೆಪಟೈಟಿಸ್ ಬಿ ಆಗಲ್ಲ, ಸಿಫಿಲಿಸ್ ಆಗುತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ, ಈಸಿಯಾಗಿ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಓನ್ಲಿ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್? ಇಲ್ಲಿ ಬರೀ ಇಲ್ಲಿ ಒಂದೇ ಒಂದಿದೆ. ನಿಮೋನಿಯಾ ಅಲ್ಲ, ಹಿಮೋಫಿಲಿಯಾ ಅಲ್ಲ, ಹಿಮೋಫಿಲಿಯಾ ಜೆನೆಟಿಕ್ ಡಿಸಾರ್ಡರ್, ಮಲೇರಿಯಾ ಅಲ್ಲ, ಗೊನೇರಿಯಾ. ಗೊನೇರಿಯಾ. Done students, done. Okay, next 2 questions on the board. ಈ ಚಾಪ್ಟರ್ ಮುಗಿತಾ ಬಂತು ಸ್ಟೂಡೆಂಟ್ಸ್, ಈ ಚಾಪ್ಟರ್ ಮುಗಿತಾ ಬಂತು. ನೆಕ್ಸ್ಟ್ ಚಾಪ್ಟರ್ ಇರೋದು ನಿಮ್ದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಈ ಚಾಪ್ಟರ್ ಮುಗಿತಾ ಬಂತು, ಬೇಗ ಮುಗಿಸ್ಕೊಂಬಿಡಿ ಎಲ್ಲರೂ ಕೂಡ, ಬೇಗ ಮುಗಿಸ್ಕೊಂಬಿಡಿ ಸ್ಟೂಡೆಂಟ್ಸ್ ಈ ಚಾಪ್ಟರ್ನ ಎಲ್ಲರೂ ಕೂಡ. In which art technique the semen is artificially introduced into the female? ಸೀಮೆನ್ ನ ಡೈರೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಇನ್ ದ ಫೀಮೇಲ್ ಅಲ್ಲಿ. ಓಕೆ,
ನೋಡಿ, ಇಟ್ ಈಸ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲ, ಗ್ಯಾಮೇಟ್ ಅಲ್ಲ ಸ್ಟೂಡೆಂಟ್ಸ್, ಸೀಮೆನ್ ಮಾಡ್ತಾ ಇದ್ದಾರೆ. ಇಂಟ್ರಾ ಯೂಟ್ರಿನ್ ಟ್ರಾನ್ಸ್ಫರ್ ಅಂಡ್ ಇಂಟ್ರಾ ಯೂಟ್ರಿನ್ ಇನ್ಸೆಮಿನೇಷನ್ ಸ್ಟೂಡೆಂಟ್ಸ್. ನೋಡಿ, ಗಿಫ್ಟ್ ಅಲ್ಲಿ ಗ್ಯಾಮೇಟ್ ಫೆಲೋಪಿಯನ್ ಟ್ಯೂಬಲ್ ಹಾಕ್ತಾರೆ, ಗ್ಯಾಮೇಟ್ ಹಾಕ್ತಾರೆ, ಗ್ಯಾಮೇಟ್ ಹಾಕೋದು. ವಾಟ್ ಇಸ್ IUI? ಇಂಟ್ರಾ ಯೂಟ್ರಿನ್ ಇನ್ಸೆಮಿನೇಷನ್. ಸೀಮೆನ್ ಆಗ್ತಾ ಇರ ಅಲ್ಲಿ, ಹೌದು, ಇಂಟ್ರಾ ಯೂಟ್ರಿನ್ ಇನ್ಸೆಮಿನೇಷನ್. ಓಕೆನಾ? ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ದ ಟೆಕ್ನಿಕ್ ಕಾಲ್ಡ್ ಆಸ್, ನೋಡಿ ಗಿಫ್ಟ್, ನೋಡಿ ದ ಟೆಕ್ನಿಕ್ ಕಾಲ್ಡ್ ಆಸ್ ಗ್ಯಾಮೇಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಇಸ್ ರೆಕಮೆಂಡೆಡ್ ಫಾರ್ ದೋಸ್ ಫೀಮೇಲ್ಸ್. ಎಲ್ಲಿ ಸ್ಟೂಡೆಂಟ್ಸ್? ಇಲ್ಲಿ ಗ್ಯಾಮೇಟ್ ಇಲ್ಲ ಅವ್ರ ಹತ್ರ, ಗ್ಯಾಮೇಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಎರಡು ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್, ಈ ಫೀಮೇಲ್ಸ್ ಅಲ್ಲಿ ಗ್ಯಾಮೇಟ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅವರು? ಬೇರೆ ಡೋನರ್ ಇಂದ ಗ್ಯಾಮೇಟ್ ತಗೊಂಡ್ಬಿಟ್ಟು ಹಾಕ್ತಾರೆ. ಸೊ ಹೂ ಕ್ಯಾನ್ ನಾಟ್ ಪ್ರೊಡ್ಯೂಸ್ ಓವಮ್ ಆನ್ ದೇರ್ ಓನ್. ಸೊ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಆಗಕ್ಕಾಗ್ತಾ ಅಂದ್ಬಿಟ್ಟು ಬೇರೆಯವ್ರ ಹತ್ರ ಓಮ್ ಇಸ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾರೆ. ಆಲ್ ಆಫ್ ದ ಬೌ ಅಲ್ಲ. ಓಕೆನಾ? ಸೊ ಆನ್ಸರ್ ನಂಬರ್ ಎ ಮತ್ತೆ ಬಿ ಮತ್ತೆ ಎ. ನೆಕ್ಸ್ಟ್ ಕ್ವೆಶ್ಚನ್, ದ ಮೆಥಡ್ ಆಫ್ ಡೈರೆಕ್ಟ್ಲಿ ಇಂಜೆಕ್ಟಿಂಗ್. ನೋಡಿ, ಈಗ ಸ್ಪರ್ಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ, ಏನ್ ಮಾಡ್ತಾ ಇದೀಗ? ಡೈರೆಕ್ಟ್ ಆಗಿ ಇಂಜೆಕ್ಷನ್ ಆಫ್ ಸ್ಪರ್ಮ್ ವಿತ್ ಇಂಟು ಓವಮ್ ಇಸ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ ಇಸ್ ಕಾಲ್ಡ್ ಆಸ್. ಒಂದು ಓವಮ್ ಒಳ್ಳೆ ಡೈರೆಕ್ಟ್ ಸ್ಪರ್ಮ್ ನ ಇಂಜೆಕ್ಟ್ ಮಾಡ್ತಾ ಇದ್ದಾರೆ, ಸ್ಪರ್ಮ್ ನ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್, ವಾಟ್ ಇಸ್ ದಟ್ ಕಾಲ್ಡ್ ಆಸ್? ಸ್ಟೂಡೆಂಟ್ಸ್, ಗಿಫ್ಟ್ ಅಲ್ಲ ನೋಡಿ ಸ್ಟೂಡೆಂಟ್ಸ್, ಗಿಫ್ಟ್ ಅಲ್ಲ, ಜಿಫ್ಟ್ ಅಲ್ಲ, ಎರಡು ಕೂಡ ಫೀಮೇಲ್ ರಿಲೇಟೆಡ್ ಅದು, ಎರಡು ಕೂಡ ಫೆಲೋಪಿಯನ್ ಟ್ಯೂಬ್ ರಿಲೇಟೆಡ್ ಅದು. ಓಕೆನಾ? ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಹೌದು. ಸೊ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್, ಸಿ ಇಸ್ ರೈಟ್ ಆನ್ಸರ್. ಇಲ್ಲಿ ಗಿಫ್ಟ್ ಅಲ್ಲಿ ಗ್ಯಾಮೇಟ್ ಇಂಟ್ರಾ ಫೆಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್, ಗ್ಯಾಮೇಟ್ ಅದು ಓವಮ್ ರಿಲೇಟೆಡ್ ಅದು. ಇದನ್ನು ಝೈಗೋಟ್ ಅಗೇನ್ ಫೀಮೇಲ್ ರಿಲೇಟೆಡ್ ಅದು, ಬಟ್ ICSI ಇಸ್ ಮೇಲ್ ರಿಲೇಟೆಡ್. ಓಕೆನಾ ಸ್ಟೂಡೆಂಟ್ಸ್? ಅಲ್ಲಿಗೆ ಚಾಪ್ಟರ್ ಮುಗೀತು. ಡನ್ ಸ್ಟೂಡೆಂಟ್ಸ್, ಡನ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿದೆ ಈ ಚಾಪ್ಟರ್ ಮೇಲೆ, ಹೌದಾ ಸ್ಟೂಡೆಂಟ್ಸ್? ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಚಾಪ್ಟರ್ ಮೇಲೆ ಸ್ವಲ್ಪ ಆದ್ರೂ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿದೆ. ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿದ್ರೆ ಅದೇ ಕಾನ್ಫಿಡೆನ್ಸ್ ನಾವೀಗ ನೆಕ್ಸ್ಟ್ ಚಾಪ್ಟರ್ ಹೋಗೋಣ ಸ್ಟೂಡೆಂಟ್ಸ್. ದ ನೆಕ್ಸ್ಟ್ ಚಾಪ್ಟರ್ ಇಸ್ ಕಾಲ್ಡ್ as ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಸೊ ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡದಾ? ರೆಡಿ ಆಲ್ ಆಫ್ ಯು? ರೆಡಿ? ಸೊ ಕೆನ್ ಐ ಸಿ ಸ್ಟೂಡೆಂಟ್ಸ್, ಕೆನ್ ಐ ಸಿ ಒಂದ್ ರೆಡ್ ಹಾರ್ಟ್ಸ್ ಇನ್ ದ ಈ ಚಾಟ್ ಸ್ಟೂಡೆಂಟ್ಸ್? ಎಲ್ಲರೂ ಕೂಡ ಹಾಕ್ಬಿಡಿ. ಸೊ ನೋಡಿ, ನಿಜ ಅಂತೀನಿ, ಇದು ಮಾಡಕ್ ನನಗೆ ಆಲ್ಮೋಸ್ಟ್ 4 ಅವರ್ಸ್ ಆಗಿದೆ. 4 to 5 ಅವರ್ಸ್ ನಾನು ಟೈಮ್ ಸ್ಪೆಂಡ್ ಮಾಡಿದೀನಿ ನಿಮಗೋಸ್ಕರ ಈ ಎಲ್ಲಾ ಕ್ವಶನ್ಸ್ ನಾನು ಸೆಟ್ ಮಾಡಿ ತಗೊಂಡ್ಬರಕ್ಕೆ. ಸೊ ಎಲ್ಲರೂ ಕೂಡ ಅಟ್ಲೀಸ್ಟ್ ಬೇಗ ಒಂದ್ಸತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ, ಮಾಡಿಲ್ಲ ಅಂತಂದ್ರೆ, ರೈಟ್? ಹಂಗೆ ಜೊತೆಗೆ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ರೆಡ್ ಹಾರ್ಟ್ಸ್ ಹಾಕ್ಬಿಡಿ, ಎಲ್ಲರೂ ಕೂಡ ಒಂದ್ಸತಿ ರೆಡ್ ಹಾರ್ಟ್ಸ್. ಓಕೆನಾ? ನಾ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಎಲ್ಲರೂ ಟ್ರೈ ಮಾಡಿ ಸ್ಟೂಡೆಂಟ್ಸ್, ಟ್ರೈ ಮಾಡಿ ಸ್ಟೂಡೆಂಟ್ಸ್, ಟ್ರೈ ಮಾಡಿ ಎಲ್ಲರೂ ಕೂಡ ಬೇಗ ಟ್ರೈ ಮಾಡಿ ಆರಾಮಾಗಿ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಕ್ವೆಶ್ಚನ್ ಸ್ವಲ್ಪ ನಿಮಗೆ ಕಷ್ಟ ಅನ್ಸ್ಬೋದು, ಬಟ್ ದೇ ಆರ್ ವೆರಿ ಈಸಿ ಸ್ಟೂಡೆಂಟ್ಸ್, ವೆರಿ ಈಸಿ ಆಗಿದೆ. ಓಕೆನಾ? ಸ್ಟಾರ್ಟ್ ಮಾಡಿ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ. A person having genotype IA and IB would show blood group AB. This is because ಸ್ಟೂಡೆಂಟ್ಸ್, ಇವತ್ತು ನಾನು ಇಷ್ಟೊಂದು ಲವ್ವಾ, ಇಷ್ಟೊಂದು ಸಪೋರ್ಟಾ? ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ಮಾಡಿ ಸ್ಟೂಡೆಂಟ್ಸ್, ಎಲ್ಲರೂ ಟ್ರೈ ಮಾಡಿ. ಇದು ನೋಡಿ ಸ್ಟೂಡೆಂಟ್ಸ್, ಇದೆಲ್ಲ ಸ್ವಲ್ಪ ನಿಮ್ದು ಸೆಕೆಂಡ್ PUC ಕೂಡ ಡೈರೆಕ್ಟ್ ಆಗಿ ಕೇಳೋದು ಕ್ವಶನ್ಸ್ ನ. ನಿಮ್ಗೆ ಮಾಡೆಲ್ ಪೇಪರ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿರ್ತಾರೆ, ಬಟ್ ಈಸಿಯಾಗಿ ಇರುತ್ತೆ ಕ್ವಶನ್ಸ್ ನಿಮ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ದು. ಓಕೆನಾ? KCT ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ತುಂಬಾ ಈಸಿ ಇದು. ಸ್ಟೂಡೆಂಟ್ಸ್, IA ಮತ್ತೆ IB ಒಟ್ಟಿಗೆ ಇದೆ ನಾವು ಸ್ಟೂಡೆಂಟ್ಸ್. ಇಲ್ಲಿ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ, ಸ್ವಲ್ಪ ಕಲ್ತ್ಕೊಂಡ್ಬಿಡಿ ನೀವೆಲ್ಲರೂ ಕೂಡ ಹಂಗೆ ಈಗ. ಓಕೆನಾ? ಸೊ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಒಂದ್ಸತಿ ಕಮೆಂಟ್ ಸೆಕ್ಷನ್ ಅಲ್ಲಿ ವಾಟ್ ಇಸ್ ಯೋರ್ ಬ್ಲಡ್ ಗ್ರೂಪ್ ಹೇಳಿ ಬೇಗ ಒಂದ್ಸತಿ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ವಾಟ್ ಇಸ್ ಯೋರ್ ಬ್ಲಡ್ ಗ್ರೂಪ್. ಓಕೆನಾ? ಫಾರ್ ಎಕ್ಸಾಂಪಲ್, ಯಾರಾದ್ರೂ A ಬ್ಲಡ್ ಗ್ರೂಪ್ ಇದ್ರೆ ವಾಟ್ ಇಸ್ ದ ಜಿನೋಟೈಪ್ ಆಫ್ A ಬ್ಲಡ್ ಗ್ರೂಪ್? ಏನಿರುತ್ತೆ ಅವ್ರ ಹತ್ರ? IA ಇರ್ಬೋದು, ಇಲ್ಲ ಅಂತಂತಂದ್ರೆ IA ಸ್ಮಾಲ್ I ಇರ್ಬೋದು. B ಇದ್ರೆ ಏನಿರುತ್ತೆ ಸ್ಟೂಡೆಂಟ್ಸ್? B ಇದ್ರೆ IB ಇರ್ಬೋದು, ಇಲ್ಲ ಅಂತಂದ್ರೆ IB ಸ್ಮಾಲ್ I ಇರ್ಬೋದು. AB ಅವ್ರ ಸ್ಟೂಡೆಂಟ್ಸ್, AB ಇದ್ರೆ ಏನಾಗುತ್ತೆ? IA IB ಎರಡೂ ಇರುತ್ತೆ. ಆಮೇಲೆ O ಇದ್ರೆ ಸ್ಮಾಲ್ I ಇರುತ್ತೆ. ಇದು ಸ್ವಲ್ಪ ನೆನಪಿಕೊಂಡ್ಬಿಡಿ ಎಲ್ಲರೂ ಕೂಡ. ಓಕೆನಾ ಸ್ಟೂಡೆಂಟ್ಸ್?
ಸೊ ಎ ಬಿ ಇದ್ರೆ ದಟ್ ಇಸ್ ಬಿಕಾಸ್ ಆಫ್ ಕೋಡಾಮಿನೆನ್ಸ್ ಆರ್ ಮಲ್ಟಿಪಲ್ ಅಲ್ಲಿಸಮ್ ಕೂಡ ಇರ್ಬೋದು. ಓಕೆನಾ ನಾ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್ ಸ್ಟೂಡೆಂಟ್ಸ್, ಆನ್ಸರ್ ಹೇಳಿ ಬೇಗ. ಇದನ್ನು ಕೂಡ ಆನ್ಸರ್ ಹೇಳಿ ಬೇಗ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಆನ್ಸರ್ ಹೇಳಿ ಬೇಗ. ನೆಕ್ಸ್ಟ್ ಕ್ವೆಶ್ಚನ್ ಆನ್ ದ ಬೋರ್ಡ್. The phenotypic ratio of a dihybrid crosses, that is 9:3:3:1. ಸ್ಟೂಡೆಂಟ್ಸ್ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಮ್ಯಾಜಿಕ್ ಹೇಳ್ಕೊಟ್ಟಿದ್ದೆ ನೆನಪಿದ್ಯಾ ಸ್ಟೂಡೆಂಟ್ಸ್? ನಿಮ್ಗೆಲ್ಲರಿಗೂ ಕೂಡ ನಾನು ಇಲ್ಲಿ ಮ್ಯಾಜಿಕ್ ಹೇಳ್ಕೊಟ್ಟಿದ್ದೆ ನೆನಪಿದ್ಯಾ? ಮ್ಯಾಜಿಕ್, ಆಲ್ ಆಫ್ ಯು ರಿಮೆಂಬರ್ ದ ಮ್ಯಾಜಿಕ್? ನಿಮ್ಗೆ ಮ್ಯಾಜಿಕ್ ನೆನಪಿಲ್ಲ ಅಂದ್ರೆ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ ಮ್ಯಾಜಿಕ್ ಇಲ್ಲೊಂದು. ಓಕೆನಾ ಸ್ಟೂಡೆಂಟ್ಸ್, ಕ್ಯಾನ್ ಎನಿವನ್ ಟೆಲ್ ಮೀ ವಾಟ್ ಇಸ್ ದ phenotypic ratio of monohybrid cross? ಏನಪ್ಪಾ monohybrid cross is 3:1 3:1. ಓಕೆನಾ? ಸೊ ಈಗ ನೀವು ಎರಡು monohybrid cross ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ಡೈಹೈಬ್ರಿಡ್ ಕ್ರಾಸ್ ಸಿಗತ್ತೆ ನಮ್ಗೆ ರೇಷಿಯೋ. ನೋಡಿ ಇಲ್ಲಿ ವಾಟ್ ಇಸ್ 3 into 3 9, 3 into 1 3, 1 into 3 3, 1 into 1 1. ಬಂತು ನೋಡಿ ಸ್ಟೂಡೆಂಟ್ಸ್, ಬಂತು ನೋಡಿ. ನೀವು ಇದೇ ತರ ಡೈಹೈಬ್ರಿಡ್ ಮೋನೋಹೈಬ್ರಿಡ್ ಜಿನೋಟಿಪಿಕ್ ರೇಷಿಯೋನ ಕ್ರಾಸ್ ಮಾಡಿ, ಜಿನೋಟಿಪಿಕ್ ರೇಷಿಯೋನ ಕ್ರಾಸ್ ಮಾಡಿ ಬೇಗ. ಏನ್ ಬರುತ್ತೆ? 1 into 1 is 1, 1 into 2 is 2, 1 into 1 is 1, 2 into 1 is 2, 2 into 2 is 4, 2 into 1 is 2, 1 into 1 is 1, 2, 1. So this right here students, this right here is the genotypic ratio of dihybrid cross. ಇದು genotypic ratio, ಇದು phenotypic ratio of dihybrid cross. So ನೆನಪಿಕೊಳ್ಳಿ ಟಿಕ್ ನ ಸ್ಟೂಡೆಂಟ್ಸ್, ಈ ಟಿಕ್ ನ ನೆನಪಿಕೊಳ್ಳಿ, ಕೇಳಿದ್ರೆ ಅಕಸ್ಮಾತ್ ನಿಮ್ಗೆ. ಓಕೆನಾ? ನಾ ಸ್ಟೂಡೆಂಟ್ಸ್ ಬೋರ್ಡ್ ಮೇಲೆ ನಿಮ್ಗೆ ಈಗ 3 ಆಪ್ಷನ್ ಕೊಟ್ಟಿದ್ದೀನಿ, ಟ್ರೈ ಮಾಡಿ ಸ್ಟೂಡೆಂಟ್ಸ್. ಬೋರ್ಡ್ ಮೇಲೆ ನಿಮ್ಗೆ ಈಗ 3 ಕ್ವಶನ್ ಕೊಟ್ಟಿದ್ದೀನಿ, ಟ್ರೈ ಮಾಡಿ ಸ್ಟೂಡೆಂಟ್ಸ್, ಟ್ರೈ ಮಾಡಿ. The single gene can exhibit multiple phenotypic expression is called as. ನೋಡಿ ಇರೋದು ಒಂದೇ ಜೀನು. ಇಂಗ್ಲಿಷ್ ಸ್ಟೂಡೆಂಟ್ಸ್ ಮಾಡ್ತೀನಿ, ಇಂಗ್ಲಿಷ್ ಲೀಡ್ ಸ್ವಲ್ಪ ಇಂಗ್ಲಿಷು, ನಾಳೆ ಮಾಡ್ತೀನಿ ಇಂಗ್ಲಿಷು. ಓಕೆನಾ? ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಆ ಸಿಂಗಲ್ ಜೀನು ಇರೋ ಒಂದೇ ಜೀನು, ಮಲ್ಟಿಪಲ್ ಎಕ್ಸ್ಪ್ರೆಷನ್ ಸ್ಟೂಡೆಂಟ್ಸ್, ಮಲ್ಟಿಪಲ್ ಎಕ್ಸ್ಪ್ರೆಷನ್. ಓಕೆ, ಸಿಂಗಲ್ ಜೀನ್ ಎಕ್ಸಿಬಿಟಿಂಗ್ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಇಸ್ ಕಾಲ್ಡ್ ಆಸ್. ನೋಡಿ ನೋಡಿ ಇದಂತೂ ಅಲ್ಲ, ಇದಂತೂ ಅಲ್ಲ. ಮಲ್ಟಿಪಲ್ ಅಲಿಸಮ್ ಇಸ್ ಮಲ್ಟಿಪಲ್ ಅಲೀಲ್ಸ್, ಇದಂತೂ ಅಲ್ಲ. ಬಿಕಾಸ್ ಪಾಲಿ ಅಂದ್ರೆ ಏನ್ ಸ್ಟೂಡೆಂಟ್ಸ್? ಪಾಲಿ ಅಂತಂದ್ರೆ ಮೆನಿ, ಪಾಲಿ ಅಂದ್ರೆ ಮೆನಿ ಅಂತ. ಸೊ ಆನ್ಸರ್ ಇಸ್ ಪ್ಲಿಯೋಟ್ರೋಪಿ. The answer is pleiotropy students. Next question on the board. Inheritance of a trait generally controlled by 3 or more genes is called as. Note students, 3 or more genes. Poly andre ಏನು? Poly andre many genes. Inheritance andre inheritance ಆಗ್ತಿದೆ ಅಲ್ಲಿ. Transfer of characters from parent to the offspring ಆಗ್ತಿದ್ಯಾ? ಆಗ್ತಿದೆ. So polygenetic inheritance. ಈಗ ನೀವು ಎಕ್ಸಾಂಪಲ್ ಕೇಳ್ತಾರೆ, what are the examples of polygenetic inheritance? Skin color, human height, human intelligence. So all of these are examples of polygenetic inheritance. Okay now student, next question on the board. Example of pleiotropism is, the example of pleiotropism is PKU disease. How the example of pleiotropism is PKU disease. PKU disease. Friends, clear? Any doubt here students? Any doubt here? Students, any doubt here? Big ID. Any doubt students? Any doubt in the following questions? Students, any doubt in the following questions students? Any doubt? Students, any doubt ilva? No doubt? Perfect. Next 2 questions on the board. Start ಮಾಡಿ students, start ಮಾಡಿ. Students, start ಮಾಡಿ. So students, P by Q is 20 marks for all of you. ನಿಮಗೆ ನಿಜ ಅಂತೀನಿ ಸ್ಟೂಡೆಂಟ್ಸ್, ನಿಜ ಅಂತೀನಿ. ನೀವು ಬರೀ ಪಿ ಬೈ ಕ್ಯೂ ಸಾಲ್ವ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಬಟ್ ನಿಮ್ದು MCQs ಇರೋದು 1 ಮಾರ್ಕ್ ಕ್ವಶನ್ 20 ಮಾರ್ಕ್ಸ್ ಇರುತ್ತೆ. ಆ 20 ಮಾರ್ಕ್ಸ್ ಅಲ್ಲಿ 15 MCQs, 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ತುಂಬಾ ಈಸಿ, ಅದು 5 ಮಾರ್ಕ್ಸ್ ಸಿಎಸ್ ಸಿಗುತ್ತೆ ನಿಮ್ಗೆ. ಬಟ್ 15 ಮಾರ್ಕ್ಸ್ ತಗೊಂಡ್ಬಿಡಿ ಎಲ್ಲರೂ ಕೂಡ ಬೇಗ. ಓಕೆನಾ? 15 ಮಾರ್ಕ್ಸ್ ಪ್ಲೀಸ್ ತಗೊಂಡ್ಬಿಡಿ ಎಲ್ಲರೂ ಕೂಡ. ಸೊ ಈ ತರ ನೀವು ಮಾಡಿದಾಗ ಆ 20 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ನಿಮ್ಗೆ 20 ಮಾರ್ಕ್ಸ್ ಏನೋ 1 ಮಾರ್ಕ್ ಕ್ವಶನ್ಸ್. ಅದೇ ತರ ನಿಮ್ಗೆ ಇವತ್ತು ನಾನು ನಿಮ್ಗೆ 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಅದು ಕೂಡ ತೋರಿಸ್ತೀನಿ. ಸೊ ವೇಟ್ ಮಾಡಿ ಅದಕ್ಕೆ. ಓಕೆನಾ?
Haplodiploid determination is seen in the case of your honeybees. Who noted that the behavior of a chromosome was parallel to behavior of a genes? Basically, ನಿಮ್ಗೆ ಕೇಳ್ತಾರೆ, who gave the chromosomal theory of inheritance? Who gave the chromosomal theory of inheritance? ಯಾರು ಕೊಟ್ರು? ಯಾರು ಕೊಟ್ರು? Certain Boveri na? Certain Boveri. Next question, students, on the board. 3 questions on the board. Start ಮಾಡಿ. Start ಮಾಡಿ. A disorder characterized by trisomy of 21 students. ಇಲ್ಲಿ ಏನಾಗುತ್ತೆ? Extra 21st chromosome ಬರುತ್ತೆ ಇಲ್ಲಿ. ಏನಾಗುತ್ತೆ? Extra 21st chromosome ಬರುತ್ತೆ. 21st chromosome extra ಬರುತ್ತೆ. That is basically called as Down syndrome. A person with sex chromosomes XXY suffers from. ಇಲ್ಲಿ gynecomastia ಆಗುತ್ತೆ. Gynecomastia students. Gynecomastia. ಓಕೆನಾ? So gynecomastia ಅಂದ್ರೆ ಏನಾಗುತ್ತೆ? That is the example of Klinefelter syndrome. Now, loss of X chromosome from the normal diploid of chromosome is called as, that is called as Turner syndrome. Turner syndrome? Turner syndrome students. Turner syndrome. ಆಯ್ತು. Next 2 questions on the board. Start ಮಾಡಿ students. Start ಮಾಡಿ. Incomplete dominance was studied in. ಯಾವ ಪ್ಲಾಂಟ್ ಅಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನೋಡಿದ್ರು? ಏನದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನಾಗಿತ್ತು? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ನಿಮಗೆ F1 ನಲ್ಲಿ ಏನ್ ಸಿಗುತ್ತೆ? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸಿಗುತ್ತೆ. ದಟ್ ಇಸ್ ಗೋನ್ ಬಿ ಪಿಂಕ್ ಇನ್ ಕಲರ್ ಬರುತ್ತೆ. ಪಿಂಕ್ ಕಲರ್ ಬರುತ್ತೆ ಅದು. ಸೊ ಅದೇ ನೀವು F2 ರೇಷಿಯೋ ಮಾಡಿದಾಗ ಯು ಗೆಟ್ ಸಮಥಿಂಗ್ ಕಾಲ್ಡ್ ಆಸ್ 1:2:1 ಫಿನೋಟಿಪಿಕ್, 1:2:1 ಜಿನೋಟಿಪಿಕ್. ಸೇಮ್ ಬರುತ್ತೆ. Okay, so which is that plant students? Which is that plant where we can find the incomplete dominance? Also called as snapdragon. Also called as snapdragon. It is also found in Mirabilis chalapa. Snapdragon is also called as a dog flower. Dog flower students. So where can we practice all these questions students? ಈ PDF ಕೊಡ್ತೀನಿ ನಿಮ್ಗೆ ನಾನು, ಚಿಂತೆ ಮಾಡಬೇಡಿ. ಈ PDF ನಿಮಗೆ ಕೊಡ್ತೀನಿ ನಾನು. ಮೊಹಮ್ಮದ್ ಸಾದಿಕ್ ಈ PDF ಕೊಡ್ತೀನಿ, ಚಿಂತೆ ಮಾಡಬೇಡಿ. Okay, now, how many pair of contrasting characters in Mendel plant were studied by Mendel in his experiment? Pea plant was studied by Mendel in his experiment. Students, 7 characters. 7 characters. Easy question. Next question on the board, students. Go. Next question on the board. Identify the sex-linked recessive disorder among the following. ಯಾವ್ದಿಲ್ಲಿ sex-linked recessive disorder ಅಲ್ಲಿ? ಸ್ಟೂಡೆಂಟ್ಸ್, ಈ ತರ ಕ್ವೆಶನ್ ಕೊಟ್ಟಾಗ ನಿಮ್ಗೆ ಐ ಹೋಪ್ ನೀವೆಲ್ಲರೂ ಕೂಡ ನನ್ನ ಕ್ಲಾಸ್ ಅಟೆಂಡ್ ಮಾಡಿದೀರಾ. ನನ್ನ ಕ್ಲಾಸ್ ನೀವು ಅಟೆಂಡ್ ಮಾಡಿದ್ರೆ ಐ ಹ್ಯಾವ್ ಗಿವನ್ ಯು ಅ ಟೇಬಲ್ ಲೈಕ್ ದಿಸ್. ಈ ಟೇಬಲ್ ಏನಿದೆ? ಈ ಟೇಬಲ್ ವಿ ಕ್ಯಾನ್ ಸಿ ಆಟೋಸೋಮಲ್ ಡಾಮಿನೆಂಟ್ ಮೈಟನ್ ಡಿಸ್ಟ್ರೋಫಿ, ಆಟೋಸೋಮಲ್ ರಿಸೆಸಿವ್ PKU ಸಿಕಲ್ ಸೆಲ್ ಅನಿಮಿಯಾ ಥಾಲಸೀಮಿಯಾ, ಅದಾದ್ಮೇಲೆ ಸೆಕ್ಸ್ ಲಿಂಕ್ ಅಲ್ಲಿ ಕಲರ್ ಬ್ಲೈಂಡ್ನೆಸ್ ಹಿಮೋಫಿಲಿಯಾ, ಅದಾದ್ಮೇಲೆ ಆಟೋಸೋಮಲ್ ಡೌನ್ ಸಿಂಡ್ರೋಮ್, ಸೆಕ್ಸ್ ಲಿಂಕ್ ಕ್ಲೈನ್ಫೆಲ್ಟರ್ ಟರ್ನರ್ ಸಿಂಡ್ರೋಮ್. ಈ ತರ ನಿಮ್ಗೆ ಹೇಳ್ಕೊಟ್ಟಿನಿ ನಾನು. ಕ್ವೆಶನ್ ಹೇಳ್ತೀನಿ ಈಗ ಸೆಕ್ಸ್ ಲಿಂಕ್ ರಿಸೆಸಿವ್ ಡಿಸಾರ್ಡರ್. ಸೆಕ್ಸ್ ಲಿಂಕ್ ರಿಸೆಸಿವ್ ಡಿಸಾರ್ಡರ್ ಅಲ್ಲಿ ಬರೀ ನಿಮ್ಗೆ 2 ಎಕ್ಸಾಂಪಲ್ ಇರೋದು. ಒನ್ ಇಸ್ ಕಲರ್ ಬ್ಲೈಂಡ್ನೆಸ್, ಒನ್ ಇಸ್ ಹಿಮೋಫಿಲಿಯಾ. ಎರಡೇ ಇರೋದು ನಿಮ್ಗಲ್ಲಿ, ಎರಡೇ ಇರೋದು. ಸೊ ನೀವು ಬೋರ್ಡ್ ಮೇಲೆ ನೋಡಿದ್ರೆ, ಈ ಕ್ಷಣ ನೋಡಿದ್ರೆ ನೀವು ದೇರ್ ಇಸ್ ಕಲರ್ ಬ್ಲೈಂಡ್ನೆಸ್ ಆನ್ ದ ಬೋರ್ಡ್. ಹೌದಾ? ಹೌದು ಸ್ಟೂಡೆಂಟ್ಸ್. ಅಲ್ಲಿಗೆ ಈ ಚಾಪ್ಟರ್ ಕೂಡ ಮುಗೀತು ಸ್ಟೂಡೆಂಟ್ಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಕೂಡ ಮುಗೀತು. ಈಗ ಒಂದು ಕ್ವೆಶನ್ ಅಲ್ಲಿ ಮಿಸ್ಸಿಂಗ್ ಇದೆ, ದಟ್ ಇಸ್ ಪೆಡಿಗ್ರಿ ಅನಾಲಿಸಿಸ್. ಸೊ ಅದನ್ನ ಪೆಡಿಗ್ರಿ ಪಾರ್ಟ್ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಯಾಕಂದ್ರೆ ಸಿಂಬಲ್ಸ್ ಇದೆಯಲ್ಲ ಪೆಡಿಗ್ರಿ, ಇದು ಅದು ಜನರಲ್ ಆಗಿ ನಿಮ್ಗೆ ಕೇಳ್ತಾರೆ ನಿಮಗೆ. ಓಕೆನಾ ಸ್ಟೂಡೆಂಟ್ಸ್? ಆಲ್ ಆಫ್ ಯು ರೆಡಿ ಫಾರ್ ದ ನೆಕ್ಸ್ಟ್ ಚಾಪ್ಟರ್? ಸ್ಟೂಡೆಂಟ್ಸ್, ಆಲ್ ಆಫ್ ಯು ರೆಡಿ ಫಾರ್ ದ ನೆಕ್ಸ್ಟ್ ಚಾಪ್ಟರ್? ಸೊ ಎಲ್ಲರೂ ಕೂಡ ಬೇಗ ಹೋಗ್ಬಿಟ್ಟು ಎಲ್ಲರೂ ಸ್ವಲ್ಪ ನೀರು ಕುಡಿಯಿರಿ, ಬ್ರೈನ್ ನ ಸ್ವಲ್ಪ ರಿಫ್ರೆಶ್ ಮಾಡಿ ಸ್ಟಾರ್ಟ್ ಮಾಡೋದ. ಆಲ್ ಆಫ್ ಯು ಎಲ್ಲರೂ ಕೂಡ ಸ್ವಲ್ಪ ಬ್ರೈನ್ ರಿಫ್ರೆಶ್ ಮಾಡಿ ಸ್ಟೂಡೆಂಟ್ಸ್, ರಿಫ್ರೆಶ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡೋದ. ನೆಕ್ಸ್ಟ್ ಚಾಪ್ಟರ್ ಇಸ್ ಕಾಲ್ಡ್ ಆಸ್ ಮಾಲಿಕ್ಯುಲರ್ ಬೇಸಸ್. ಸ್ಟಾರ್ಟ್ ಮಾಡೋದ? All of you. Yes? Ready? All of you ready? Ready na? All of you. Friends, ಎಲ್ಲ ಸ್ವಲ್ಪ ನೀರು ಕುಡಿಯಿರಿ, ಸ್ವಲ್ಪ ಆರಾಮಾಗಿ ಈ ಕ್ವೆಶ್ಚನ್ಸ್ ಸಾಲ್ವ್ ಮಾಡಿ ಈಗ. ಓಕೆನಾ? ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಫಿನಿಶ್ಡ್ ಹೌ ಮೆನಿ ಚಾಪ್ಟರ್ಸ್ ಸ್ಟೂಡೆಂಟ್ಸ್? ವಿ ಹ್ಯಾವ್ ಫಿನಿಶ್ಡ್ 4 ಚಾಪ್ಟರ್ಸ್ ಆಲ್ರೆಡಿ. 4 ಚಾಪ್ಟರ್ ಮುಗ್ದೋಗಿದೆ. 4 ಚಾಪ್ಟರ್ ಈಗ ನಿಮ್ಮದು ಮೇನು ಮುಗ್ದೋಗಿದೆ. ಈಗ ಯಾವುದು? ಹ್ಯೂಮನ್ ರಿಪ್ರೊಡಕ್ಷನ್, ಪ್ಲಾಂಟ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಅದಾದ್ಮೇಲೆ ಜೆನೆಟಿಕ್ಸ್ ಫಸ್ಟ್ ಚಾಪ್ಟರ್ ಮುಗ್ದೋಗಿದೆ.
ಈಗ ಮಿಕ್ಕಿರೋ ಚಾಪ್ಟರ್ಸ್ ಒನ್ ಬೈ ಒನ್ ಮಾಡೋದ ಈಗ MCQs. ಇಲ್ಲ ಓನ್ಲಿ MCQ ಅಲ್ಲ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಇವತ್ತು ಓನ್ಲಿ MCQs ಅಲ್ಲ, ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಆಲ್ ಆಫ್ ಯು, ನೀವು ನೋಟಿಸ್ ಮಾಡಿದ್ರೆ ದೇರ್ ಆರ್ ಮಲ್ಟಿಪಲ್ ಕ್ವಶನ್ಸ್ ಕೂಡ ಇದೆ ನೋಡಿ, ಇಲ್ಲಿ ಮಲ್ಟಿಪಲ್ ಕ್ವಶನ್ಸ್ ಇದೆ ಇದೆಲ್ಲ. ಸೊ ಓನ್ಲಿ MCQs ಮಾತ್ರ ಅಲ್ಲ ನಿಮ್ಗೆ, ಇಲ್ಲಿ ನೋಡಿ ಕ್ಯಾಪಿಂಗ್ ಟೇಲಿಂಗ್ ಕ್ವಶನ್ಸ್, ಲ್ಯಾಕ್ ಓಪರಾನ್, ಹರ್ಜಿಸ್ ಎಕ್ಸ್ಪೆರಿಮೆಂಟ್, ಗ್ರಿಫಿತ್ ಎಕ್ಸ್ಪೆರಿಮೆಂಟ್, ಅದಾದ್ಮೇಲೆ 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್ ನೋಡಿ ಇಲ್ಲಿ ವಾಟ್ ಇಸ್ ಅಡಾಪ್ಟಿವ್ ರೇಡಿಯೇಷನ್. ನೀವು ಹಂಗೆ ಹೋಗ್ತಾ ಇದ್ರೆ ಮುಗಿತಾನೆ ಅಲ್ಲ ಸ್ಟೂಡೆಂಟ್ಸ್ ಇದು. ಆಮೇಲೆ PCR, ವಾಟ್ ಆರ್ ದ ಕ್ವಶನ್ಸ್ ಇಟ್ ವಿಲ್ ಕಮ್ ಫ್ರಮ್ ಯುವರ್ ಬಯೋಟೆಕ್ನಿಕಲ್ ಕ್ವಶನ್ಸ್ ಏನ್ ಬರುತ್ತೆ. ಹಂಗೆ ಕೆಳಗಡೆ ಹೋದ್ರೆ ಅಪ್ಲಿಕೇಶನ್ ಕ್ವಶನ್ಸ್, ಹಂಗೆ ಕೆಳಗಡೆ ಹೋದ್ರೆ ನಿಮ್ಗೆ ಇದು ಬರುತ್ತೆ ಆಮೇಲೆ ಎಕಾಲಜಿ. ಸೊ ಕ್ವಶನ್ಸ್ ತುಂಬಾ ಇದೆ ಸ್ಟೂಡೆಂಟ್ಸ್, ಕ್ವಶನ್ಸ್ ತುಂಬಾ ಇದೆ, ನೀವು ಸಾಲ್ವ್ ಮಾಡ್ಬೇಕಷ್ಟೇ ಈಗ. ಓಕೆನಾ? ಆಲ್ ಆಫ್ ರೆಡಿ ಸ್ಟೂಡೆಂಟ್ಸ್? Ready for the next chapter? First questions on the board. First 2 questions on the board, students. First 2 questions on the board. Go. In a DNA strand, the nucleotides are linked together by one nucleotide, ಇನ್ನೊಂದು ನ್ಯೂಕ್ಲಿಯೋಟೈಡ್ ಯಾವ ತರ ಜಾಯಿನ್ ಆಗಿದೆ. What is the bond, students? What is the bond? ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಇದನ್ನ ಬರುತ್ತೆ, ನಿಜ ಅಂತೀನಿ ಸ್ಟೂಡೆಂಟ್ಸ್. ನಾನು ನಿಮ್ದು ಎಲ್ಲ ಮೋಸ್ಟ್ ಟಾಪ್ ರಿಪೀಟೆಡ್ ಕ್ವಶನ್ಸ್ ತಗೊಂಡಿನಿ. ಸೊ ವೆರಿ ವೆರಿ ಹೈ ಚಾನ್ಸ್ ದಟ್ ಇವತ್ತೇನು ಕಲಿತೀರ ನೀವು ಇದೇ ಕ್ವಶನ್ಸ್ ರಿಪೀಟ್ ಆಗುತ್ತೆ ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ. ವೆರಿ ಹೈ ಚಾನ್ಸ್ ಇದೆ, ವೆರಿ ಹೈ ಚಾನ್ಸ್ ಇದೆ ಇದೇ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಇದೇ ತರ ನಿಮ್ಗೆ ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಮಾಡ್ಬೇಕಾ ಸ್ಟೂಡೆಂಟ್ಸ್? ಇದೇ ತರ ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಮಾಡ್ಬೇಕಾ? ಬೇಗ ಹೇಳಿ. So students, glycosidic bond is present in between the 2 different carbohydrates, sugars. Okay, peptide bond between your amino acids. Phosphodiester bond, phosphodiester bond irutte. Okay, phosphodiester bond irutte. Okay, a nucleoside differs from the nucleotide where it lacks the difference in students. On the nucleoside difference ಏನು? Nucleotide will have 3 components. One, the nucleotide hatra, it has 3 components. You know, it has something called as nitrogenous base. It has the pentose sugar, adamele phosphate irutte. 3 item irutte ಒಂದು ನ್ಯೂಕ್ಲಿಯೋಟೈಡ್ ಹತ್ರ. ಬಟ್ ಅದೇ ನ್ಯೂಕ್ಲಿಯೋಸೈಡ್ ಹತ್ರ ಈ 3ಅಲ್ಲಿ ಒಂದು ಮಿಸ್ಸಿಂಗ್ ಇರುತ್ತೆ. ಯಾವುದು? ಇದರಲ್ಲಿ ಈ ಫಾಸ್ಫರಸ್ ಮಿಸ್ಸಿಂಗ್ ಆಗೋಗಿರುತ್ತೆ. ಹೌದಾ? ಫಾಸ್ಫರಸ್ ಮಿಸ್ಸಿಂಗ್ ಆಗಿರುತ್ತೆ. ಸೊ ಆನ್ಸರ್ C and C is the answer, students. C and C is the answer. ನೀವು ತಪ್ಪು ಮಾಡಿದ್ರೆ ಕಲ್ತ್ಕೊಳ್ಳಿ ಈಗಿಂದೀಗ್ಲೇನೆ. ಅಕಸ್ಮಾತ್ ಈ ಕ್ವಶನ್ ತಪ್ಪು ಮಾಡಿದ್ರೆ ಪ್ಲೀಸ್ ಇದೇ ಕ್ವಶನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೊಟ್ಟಾಗ ರಿಪೀಟ್ ಮಾಡಬೇಡಿ, ನೀವೆಲ್ಲರೂ ಕೂಡ ರಿಪೀಟ್ ಮಾಡಬೇಡಿ ತಪ್ಪನ. ಓಕೆನಾ? ಸೊ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್ಸ್. ನೆಕ್ಸ್ಟ್ 2 questions on the board, students. Next 2 questions on the board. Go. ಸೈನ್ಸ್ ಗಾ? ಓಕೆ ಫೈನ್. ಈ ವಾರನೇ ಮಾಡ್ತೀನಿ ಬೇಕಾದ್ರೆ ನಿಮ್ಗೆ ಸೈನ್ಸ್ ಕೂಡ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಸೈನ್ಸ್ ಕೂಡ ಇದನ್ನ ಮಾಡ್ತೀನಿ. ಪಿರಿಮಿಡಿನ್ಸ್ ಇನ್ RNA ಸ್ಟೂಡೆಂಟ್ಸ್. ಓಕೆ, ಇದು ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಪ್ಯೂರಿನ್ಸ್ ಮತ್ತೆ ಪಿರಿಮಿಡಿನ್ಸ್ ನೆನಪಿಕೋಬೇಕು. ಹೇಗೆ ನೆನಪಿಕೋತೀರಾ ಸ್ಟೂಡೆಂಟ್ಸ್? ಹೇಗೆ ನೆನಪಿಕೋತೀರಾ? ಬೇಗ ಹೇಳಿ. ಪ್ಯೂರಿನ್ಸ್ ಏನು? ಪ್ಯೂರ್ ಆಸ್ ಗೋಲ್ಡ್. Pure as gold. Pyramid thing, students, pyramid is cut the pyramid. ಹೌದಾ? ಹೌದು. ಈಗ how do you remember students? ಇಲ್ಲಿ ನೋಡಿ, P for students ಏನು? What is P for? Purines. P for purines. A for students, what is A? A is adenine. What is G? G is guanosine. So adenine and guanosine are your purines. Okay. Now pyrimidine students, pyrimidine ಏನು ಬರುತ್ತೆ? pyrimidine ಅಲ್ಲಿ there is cytosine, uracil ಮತ್ತೆ thymine ಇದೆ. cytosine, uracil, thymine. ಸೊ 3 pyrimidines, ಈ 2 purines. ಈ ಕ್ವೆಶ್ಚನ್ ಕೂಡ ನಿಮ್ಗೆ RNA ಬಗ್ಗೆ ಕೊಟ್ಟಿದ್ದಾರೆ. ನಿಮ್ ಎಲ್ಲರಿಗೂ ಗೊತ್ತು RNA ಅಲ್ಲಿ there is something called uracil ಇರುತ್ತೆ. ಹೌದಾ? ಸೊ ಏನ್ ಮಾಡ್ಬೇಕು ನಾವು ಆಗ? ಈ ಆಪ್ಷನ್ ಹೋಯ್ತು, ಈ ಆಪ್ಷನ್ ಹೋಯ್ತು. ಇಲ್ಲಿ ಯುರಾಸಿಲ್ ಇದೆ, ಇಲ್ಲಿ ಯುರಾಸಿಲ್ ಇದೆ. ಬಟ್ ಸ್ಟೂಡೆಂಟ್ಸ್, ಸೈಟೋಸಿನ್
cytosine is a pyrimidine. Howdu? But what about adenine? Adenine is a purine. Adenine is a purine. So idu kuda void. So students, what is the answer? So what is the answer, students? What is the answer? Nodi. Obviously, adenine is a purine. A. Adenine, guanine, both are purines. So ಇದು ಬರಲ್ಲ ಇದು, because question ಕೇಳ್ತಿದೆ pyrimidines ಕೇಳ್ತಿದ್ದಾನೆ question. Question is asking about pyrimidines. Okay na? So students, what is the answer ಅವಾಗ? Answer is option number B, uracil and cytosine. Okay na? Yes, ನೀವು ಏನು ಮಾಡಿಲ್ಲ ಅಂದ್ರೆ ಓದಿದ್ರೆ ಸಾಕು. ಓಕೆನಾ? ಫಿಸಿಕ್ಸ್ ವರ್ಷ ಬರುತ್ತೆ, ಪಕ್ಕ ವರ್ಷ ಫಿಸಿಕ್ಸ್ ಬರುತ್ತೆ. ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಮೂರು ಬರುತ್ತೆ ಇದರ. ಓಕೆನಾ? ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಮೂರು ಈ ತರ ಬರುತ್ತೆ. ನೆಕ್ಸ್ಟ್, ಐಡೆಂಟಿಫೈ ದ ಪೇರ್ ಆಫ್ ನ್ಯೂಕ್ಲಿಯೋಟೈಡ್ ವಿಚ್ ಆರ್ ಜಾಯಿಂಟ್ ಬೈ 3 ಹೈಡ್ರೋಜನ್ ಬಾಂಡ್ಸ್. ಸ್ಟೂಡೆಂಟ್ಸ್, ಚಾರ್ಗಾಫ್ ರೂಲ್ ನಿಮ್ಗೆ ಗೊತ್ತಲ್ಲ? ಚಾರ್ಗಾಫ್ ರೂಲ್ ಏನ್? ಚಾರ್ಗಾಫ್ ರೂಲ್ ಅಂದ್ರೆ ATGC, ರೈಟ್? ATGC. GC ಮಧ್ಯದಲ್ಲಿ ನಿಮ್ಗೆ 3 ಬಾಂಡ್ ಇರುತ್ತೆ. ಓಕೆನಾ? GC ಮಧ್ಯದಲ್ಲಿ ನಿಮ್ಗೆ 3 ಬಾಂಡ್ ಇರುತ್ತೆ, AT ಮಧ್ಯದಲ್ಲಿ ನಿಮ್ಗೆ 2 ಬಾಂಡ್ ಇರುತ್ತೆ. So what is the answer, students? What is the answer? Beg ID. What is the answer for question number 4? What is the answer to the question number 4, students? Bega. Answer barli nange. Answer barli. D na? D. Now students, next 2 questions on the board. Oh, this question tumba easy iga. How barbodu students? Ananya pakka baratte. ಅನನ್ಯ ಕಾನ್ಸೆಪ್ಟ್ ರಿಪೀಟ್ ಆಗೇ ಆಗುತ್ತೆ. ಐಡೆಂಟಿಫೈ ದ ಪೇರ್ ಆಫ್ ನ್ಯೂಕ್ಲಿಯೋಟೈಡ್ ವಿಚ್ ಆರ್ ಜಾಯಿಂಟ್ ಟುಗೆದರ್ ಬೈ 2 ಹೈಡ್ರೋಜನ್ ಬಾಂಡ್ಸ್. AT. 2 ಹೈಡ್ರೋಜನ್ ಬಾಂಡ್ಸ್ ಇಸ್ AT. ಹೌದಾ? ಹೌದು. ನೆಕ್ಸ್ಟ್, ದ ಬೇಸ್ ದಟ್ ಇಸ್ ನಾಟ್ ಫೌಂಡ್ ಇನ್ DNA ಬಟ್ ಫೌಂಡ್ ಇನ್ RNA. RNA ಏನು? ಯುರಾಸಿಲ್. RNA ಯುರಾಸಿಲ್. ಓಕೆನಾ? RNA ನಿಮಗೆ ಯುರಾಸಿಲ್ ಸಿಗುತ್ತೆ. RNA ದಲ್ಲಿ ಯು ವಿಲ್ ಫೈಂಡ್ ಯುರಾಸಿಲ್. ನೆಕ್ಸ್ಟ್ 2 ಕ್ವಶನ್ಸ್ ಆನ್ ದ ಬೋರ್ಡ್. ನೋಡಿ, ಈ ತರ ಕ್ವಶನ್ ನಿಮ್ಗೆ ತುಂಬಾ ಬರುತ್ತೆ. ಈ ತರದ್ದು ದಿಸ್ ಟೈಪ್ ಆಫ್ ಕ್ವಶನ್ಸ್ ನಿಮ್ಗೆ ತುಂಬಾ ಬರುತ್ತೆ. ಸೊ ನಿಮ್ಗೆ ಸಾಲ್ವ್ ಮಾಡಿ ತೋರಿಸ್ತೀನಿ ಇವತ್ತು, ಹೆಂಗ್ ಮಾಡ್ಬೇಕಂತ ತೋರಿಸ್ತೀನಿ ನಿಮ್ಗೆ ಇದನ್ನ. ಓಕೆನಾ? ಅಡಿಷನಲ್ ಸ್ಟೆಬಿಲಿಟಿ ಟು DNA ವೆನ್ ಕಂಪೇರ್ ಟು RNA ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್. ಯಾಕಂದ್ರೆ ಸ್ಟೂಡೆಂಟ್ಸ್, DNA ಅಲ್ಲಿ ಆ ತರ ಏನಿದೆ ಅದು RNA ಅಲ್ಲಿ ಇಲ್ಲ, ಅದು ವಿಚ್ ಪ್ರೊವೈಡ್ ಸ್ಟೆಬಿಲಿಟಿ. ನಿಮ್ಗೆ RNA ಗೊತ್ತಿರ್ಬೇಕು ಸ್ಟೂಡೆಂಟ್ಸ್. RNA ಅಲ್ಲಿ ಯುರಾಸಿಲ್ ಇರುತ್ತಲ್ಲ, RNA ಅಲ್ಲಿ ದೇ ಹ್ಯಾವ್ ಯುರಾಸಿಲ್. ಬಟ್ DNA ಏನಿರುತ್ತೆ ಸ್ಟೂಡೆಂಟ್ಸ್? DNA ಅಲ್ಲಿ ಯುರಾಸಿಲ್ ಬಲ್ ಏನಿರುತ್ತೆ? ವಾಟ್ ಇಸ್ ಪ್ರೆಸೆಂಟ್ ಇನ್ DNA ಇನ್ಸ್ಟೆಡ್ ಆಫ್ ಯುರಾಸಿಲ್? ಬೇಗ, ವಾಟ್ ಇಸ್ ಪ್ರೆಸೆಂಟ್ ಇನ್ DNA ಇನ್ಸ್ಟೆಡ್ ಆಫ್ ಯುರಾಸಿಲ್? ಬೇಗ ಸ್ಟೂಡೆಂಟ್ಸ್, ಬೇಗ. ಏನಿರುತ್ತೆ? ಥೈಮೀನ್ ಇರುತ್ತೆ. ಬಿಕಾಸ್ ಆಫ್ ಥೈಮೀನ್ DNA ಇಸ್ ಮಚ್ ಮೋರ್ ಸ್ಟೇಬಲ್. ಓಕೆ, ಸೊ ಈ ಕ್ವಶನ್ ಬಿಡಿ ಸ್ಟೂಡೆಂಟ್ಸ್, ತುಂಬಾ ಈಸಿ ಕ್ವಶನ್ ಇದು. ಈ ತರ ಕ್ವಶನ್ ಯಾವ ತರ ಹೆಂಗ್ ಸಾಲ್ವ್ ಮಾಡ್ಬೇಕು ನೀವು? ಆಲ್ ಆಫ್ ಯು ರೆಡಿ ಸ್ಟೂಡೆಂಟ್ಸ್? ರೆಡಿ? ನೋಡಿ, ಏನ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಈ ತರ ಕ್ವಶನ್ ಕೊಟ್ಟಾಗ ಆಲ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಚಾರ್ಗಾಫ್ ರೂಲ್. ಆಲ್ ಆಫ್ ಯು, ಸಿನ್ಸ್ ಯು ಕ್ಲಾಸ್ ಇರೋ 2 ಅವರ್ಸ್ ನಡೆಯುತ್ತೆ, 2 ಅವರ್ಸ್ ನಡೆಯುತ್ತೆ ಕ್ಲಾಸ್. ಓಕೆ, ಈ ತರ ಕ್ವಶನ್ ಕೇಳಿದಾಗ ನಿಮ್ಗೆ ಯು ಹ್ಯಾವ್ ಟು ರಿಮೆಂಬರ್ ದ ಚಾರ್ಗಾಫ್ ರೂಲ್. ಏನಪ್ಪ ಚಾರ್ಗಾಫ್ ರೂಲ್ ಅಂತಂದ್ರೆ? ಚಾರ್ಗಾಫ್ ರೂಲ್ ಇಸ್ ವೆರಿ ಸಿಂಪಲ್. ATGC ನೆನಪಿರ್ಬೇಕು ನಿಮ್ಗೆ. ATGC ನೆನಪಿರ್ಬೇಕು. ಜಸ್ಟ್ ಅಡಿನಿನ್ ಇರುತ್ತಲ್ಲ, ಅಡಿನಿನ್ ಇಸ್ ಈಕ್ವಲ್ ಟು ಥೈಮಿನ್. ಅಡಿನಿನ್ ಮತ್ತೆ ಥೈಮಿನ್ ಕ್ವಾಂಟಿಟಿ ಸೇಮೇ ಇರುತ್ತೆ ಒಂದು ಇದ್ರೊಳಗಡೆ, DNA ಒಳಗಡೆ. ಅದೇ ತರ ಗ್ವಾನೋಸಿನ್ ಮತ್ತೆ ಸೈಟೋಸಿನ್ ಕ್ವಾಂಟಿಟಿ ಸೇಮ್ ಇರುತ್ತೆ. ಓಕೆನಾ? ಈ ಕ್ವಶನ್ ಹೇಳ್ತೀನಿ ನಿಮ್ಗೆ, ಇನ್ ಡಬಲ್ ಸ್ಟ್ಯಾಂಡರ್ಡ್ DNA ವಿಚ್ ಹ್ಯಾಸ್ 15% ಅಡಿನಿನ್ ಅಂಡ್ ದೇರ್ ವಿಲ್ ಬಿ. ಓಕೆನಾ? ಸೊ ಇದು ಬಿಟ್ಟು ಸ್ಟೂಡೆಂಟ್ ಯು ಹ್ಯಾವ್ ಟು ರಿಮೆಂಬರ್ A plus T plus G plus C is equal to 100%. ಇದು ಕೂಡ ನಿಮ್ಗೆ ನೆನಪಿರ್ಬೇಕು, ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಸೊ ಈ ಪಾರ್ಟ್ ನಿಮ್ಗೆ ಗೊತ್ತಿರಬೇಕು, ಈ ಪಾಯಿಂಟ್ ನಿಮ್ಗೆ ಎಲ್ಲರೂ ಗೊತ್ತಿರಬೇಕು. ಈ 2 ಪಾಯಿಂಟ್ ನಿಮ್ಗೆ ಗೊತ್ತಿದ್ರೆ ಈ ಕ್ವೆಶ್ಚನ್ ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ನೀವು. ಈ 2 ಪಾಯಿಂಟ್ ನಿಮ್ಗೆ ಗೊತ್ತಿದ್ರೆ ಈ ಕ್ವೆಶ್ಚನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ ಸ್ಟೂಡೆಂಟ್ಸ್, ಕ್ವೆಶ್ಚನ್ ಏನ್ ಹೇಳ್ತೀನಿ ನಿಮ್ಗೆ ಈಗ? ಕ್ವೆಶ್ಚನ್ ಇಸ್ ಟೆಲಿಂಗ್ ಯು 15% ಅಡಿನಿನ್ ಇದೆ. ಏನು? 15% ನಿಮ್ಮ ಹತ್ರ ಏನಿದೆ? ಅಡಿನಿನ್ ಇದೆ ನಿಮ್ಮ ಹತ್ರ. 15% ಅಡಿನಿನ್. ಸ್ಟೂಡೆಂಟ್ಸ್ ಬೇಗ ಹೇಳಿ, ಅಡಿನಿನ್ ಮತ್ತೆ ಯಾವ ನೈಟ್ರೋಜನಸ್ ಬೇಸ್ ಈಕ್ವಲ್ ಇರುತ್ತೆ? ಆಲ್ ಆಫ್ ಯು, ಅಡಿನಿನ್ ಮತ್ತೆ A is equal to what? A equals what students? ಬೇಗ ಹೇಳಿ, ಯಾರು ಹೇಳ್ತೀರಾ? ಅಡಿನಿನ್ ಒಂದು DNA ಒಳಗಡೆ ಹೌ ಮಚ್ ಅವರ್ ಅಡಿನಿನ್ ಇಸ್ ಪ್ರೆಸೆಂಟ್, ಅದರಷ್ಟೇ ಥೈಮಿನ್ ಕೂಡ ಅಷ್ಟೇ ಇರುತ್ತೆ. ಎಸ್ ಆರ್ ನೋ? ನೋಡಿ, A is equal to T.
ಹೌದಾ? A is equal to T. ಸೊ ಅಡಿನಿನ್ 15% ಇದ್ರೆ 15% ಥೈಮಿನ್ ಇರುತ್ತಾ ಸ್ಟೂಡೆಂಟ್ಸ್? 15% ಥೈಮಿನ್ ಇರುತ್ತಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಥೈಮಿನ್ ಕೂಡ ಅಷ್ಟೇ ಇರುತ್ತೆ, ಥೈಮಿನ್ ಕೂಡ ಅಷ್ಟೇ ಇರುತ್ತೆ ಸ್ಟೂಡೆಂಟ್ಸ್, ಥೈಮಿನ್ ಕೂಡ ಅಷ್ಟೇ ಇರುತ್ತೆ. ಓಕೆನಾ? ಅಷ್ಟೇ ಇರುತ್ತೆ. ಈಗ ಎರಡು ಸ್ಟೂಡೆಂಟ್ಸ್, ಎರಡು ಎಷ್ಟು ಬರುತ್ತೆ ಈಗ? A plus G is equal to how much? A plus G, sorry, A plus T is equal to how much? ಇಲ್ಲಿ A plus T ಎಷ್ಟು ಬಂದೀಗ? ಇದು 15%, ಇದು 15%, ಹೌದಾ? ಇದು 15%, ಇದು 15% ಈಗ. ಸೊ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು? ಟೋಟಲ್ ಎಷ್ಟು ಆಗುತ್ತೆ ಅದು? ಟೋಟಲ್ ಇಸ್ ಹೌ ಮಚ್? 30% ಅದು ಆಯ್ತು. ಸೊ A plus T ಸ್ಟೂಡೆಂಟ್ಸ್, A plus T plus G plus C is equal to 100% ನಿಮ್ಗೆ ಗೊತ್ತು. ಈಗ ಇದು 15, ಈ 30% ಇದೇ ಆಯ್ತು.